ಏನ್ ಕ್ರೇಜ್ ಆಗಿ ಕಾಣ್ತಾ ಇದೆ ಗೈಸ್. ಏನ್ ಸ್ಕ್ಯಾಮ್ ನನ್ನ ಮಕ್ಳು ಗೈಸ್. ಅವರು ಫಿಂಗರೇ ಮುರ್ಕೊಂಡು 4 ಸ್ಕ್ರೂ ಹಾಕ್ಸ್ಕೊಂಡ್ ಕೂತಿರೋದಿಲ್ಲ ನೋಡಿ ಗೈಸ್. ಇಡೀ ಟ್ರಿಪ್ ಅಲ್ಲಿ ನಾನು ಖರ್ಚು ಮಾಡಿರೋದು. ಬಾಯ್ ಬಾಯ್ ಬಾಯ್. Okay, let's go. What is up fam? Hi, so welcome back to my new vlog guys. Finally ಡೆಲ್ಲಿ ಅಲ್ಲಿ ನಾವು ಲ್ಯಾಂಡ್ ಆಗಿದ್ದೀವಿ. ನೆನ್ನೆ ವ್ಲಾಗ್ ನೀವು ನೋಡಿದ್ರಿ. ಥ್ಯಾಂಕ್ ಯು. ನೆನ್ನೆ ವ್ಲಾಗ್ ನೀವು ನೋಡಿದ್ರಿ ನಾವು ಎಷ್ಟು ಸರ್ಕಸ್ ಮಾಡಿ ಈ ಜಾಗ ರೀಚ್ ಆಗಿದ್ದೀವಿ ಅಂತ. ದುಡ್ಡು ಲಾಸ್ ಮಾಡ್ಕೊಂಡು ಸೊ ಡೆಲ್ಲಿ ರೀಚ್ ಆಗಿದ್ದೀವಿ. ಈಗ ಕ್ಯಾಬ್ ಬುಕ್ ಮಾಡ್ಬೇಕು. ಕ್ಯಾಬ್ ಎಲ್ಲಿಗೆ ಬುಕ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತಿದ್ದೀವಿ, ಏನ್ ನಮ್ಮ ಟಾಸ್ಕ್ ಅದೆಲ್ಲ ಫಸ್ಟ್ ಡಿಸ್ಕಸ್ ಮಾಡ್ಬೇಕು. ಅಂದ್ರೆ ನಮ್ಮ ಹತ್ರ 11 ಅವರ್ ಅಲ್ಲಿ ನಾವು ಆಲ್ರೆಡಿ ಒಂದು ಅರ್ಧ ಗಂಟೆ ಕಳೆದ್ಬಿಟ್ಟಿದೀವಿ ಇಲ್ಲೇ. ಸೊ 11 ಅವರ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅಂತಿದೀವಿ, ಎಲ್ಲಿ ಹೋಗ್ಬೇಕು ಅಂತಿದೀವಿ, ಅಂಡ್ ನನ್ನ 2 ಟಾಸ್ಕ್ ಮತ್ತೆ ನೇಹಾ ಅವ್ರದ್ದು 2 ಟಾಸ್ಕ್ ಏನು. ಸೊ ನಾವು 6 ಟಾಸ್ಕ್ ಮಾಡ್ಬೇಕು ಅನ್ಕೊಂಡಿದೀವಿ. ನೆನ್ನೆ ವ್ಲಾಗ್ ಅಲ್ಲಿ ನೋಡ್ದಂಗೆ 6 ಟಾಸ್ಕ್ ಮಾಡಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಯಾಕೆ ಅಂದ್ರೆ ನಾವು ಯಾವ್ದು ಲೊಕೇಶನ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿಗೆ 2 ಅವರ್ 3 ಅವರ್ ಬೇಕು. ಅಷ್ಟು ಟ್ರಾಫಿಕ್ ಇರುತ್ತೆ ಡೆಲ್ಲಿಲಿ. ಸೊ ರಿಸ್ಕ್ ತಗೊಳ್ಳೋದೇ ಬೇಡ, ಸ್ಟ್ರೆಸ್ ಬೇಡ, ಆರಾಮಾಗಿ ಕಾಮಾಗಿ ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಸುತ್ತಾರ ಅನ್ಕೊಂಡಿದೀನಿ. ಸೊ ಏನಂತ ಗುಪ್ತಾ ಅಲ್ವಾ, 4 ಇದೆ, ನಂದು 2, ಗುಪ್ತಾದ 2. ಸೊ ಲೆಟ್ಸ್ ಸಿ. ಅಲ್ಲೊಂದು ಕೆಫೆ ತರ ಇದೆ, ಬನ್ನಿ ಅಲ್ಲೋ ಕೂತ್ಕೊಂಡು ಮಾತಾಡೋಣ. ಫಸ್ಟ್ ಏನೋ ತಿನ್ನಕ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಚೆನ್ನಾಗಿರೋ ತಿನ್ನಕ್ ತಗೊಳ್ಳೋಣ. ಲಾಸ್ಟ್ ಟೈಮ್ ನಾನು ಶಶಾಂಕ ಬಂದಾಗ ಇಲ್ಲಿ ತಿಂದಿದ್ವಿ, ಸಕ್ಕತ್ತಾಗಿರೋದೇನೋ ಒಂದು. ಅದಿದ್ಯಾ ಅಂತ ಹುಡುಕ್ತಾ ಇದೀನಿ ನಾನು. ಇದು ಫೈನಲಿ ಒಂದು ಕೆಫೆಯಲ್ಲಿ ಚಿಕ್ಕ ಜಾಗ ಇದು. ಇಲ್ಲೊಂದು ಚೇರ್ ಸಿಗೋಷ್ಟರಲ್ಲಿ ಸಾಕಾಯ್ತು ವೇಟ್ ಮಾಡಿ. ಚೇರ್ ಹುಡುಕಿ ಕೂತಿದ್ದೀವಿ. ಈಗ ನಾವು ಏನ್ ಪ್ಲಾನ್ ಅಂತ ಕೇಳಬೇಕು. ಸೊ ನೇವರೇ, ಫಸ್ಟ್ ನೀವು ನಿಮ್ಮ 2 ವಿಶ್ನ, ಅಂದ್ರೆ ಡೆಲ್ಲಿಲಿ ಏನೋ ವಿಶ್ ಇದೆ ನಿಮ್ದು ಮಾಡ್ಬೇಕು ಅಂತ, ಆ ವಿಶ್ನ ಹೇಳಕ್ ಮುಂಚೆ ಫಸ್ಟ್ ನೀವು ನನ್ನ ವಿಶ್ನ ಗೆಸ್ ಮಾಡಿ. ನಾನು ಏನ್ ಹೇಳ್ಬೋದು ಅಂತ ನೋಡೋಣ. ನೀವು ನನ್ನ ಸೋಲ್ಮೇಟ ಇಲ್ವಾ ಅಂತ. ಒಂದು ನೀವು ನಿಮ್ ಫ್ರೆಂಡ್ ನ ಮೀಟ್ ಮಾಡ್ಬೇಕು ಅಂತ ಹೇಳ್ತೀರಾ. ಯಾರು? ಅದೇ ಸಾಯಿಲ್ ನ. ಇಲ್ದೇ ಇರ್ಬೋದು. ಅಲ್ಲ, ನನ್ ಪ್ರಕಾರ ಅದ್ ಹೇಳ್ತೀರಾ, ಅವ್ರನ್ನ ಮೀಟ್ ಮಾಡೋಣ ಅಂತ ಹೇಳ್ತೀರಾ. ಅದನ್ ಬಿಟ್ರೆ ನನ್ಗೆ ಗೊತ್ತಿಲ್ಲ. ಸೊ ನಾನ್ ಗೆಸ್ ಮಾಡ್ತೀನಿ ನೇಹಾ ಅವ್ರದ್ದು ಏನು ಅಂತ. ನನ್ನ ಪ್ರಕಾರ ನೇಹಾ ಅವರು ಫುಡ್ಡಿ ಆಯ್ತಾ. ಅವ್ರು ಫುಡ್ ಎಕ್ಸ್ಪ್ಲೋರ್ ಮಾಡೋಕೆ ಇಷ್ಟ, ಫುಡ್ ಟ್ರೈ ಮಾಡಕ್ ಇಷ್ಟ, ಬೇರೆ ಬೇರೆ ವೆರೈಟೀಸ್ ಆಫ್ ಫುಡ್. ಸೊ ಒಂದು ಫುಡ್ ರಿಲೇಟೆಡ್ ಏನಾದ್ರು ಒಂದಿರುತ್ತೆ, ಯಾವ್ದಾದ್ರು ಒಂದ್ ಜಾಗ. ಯಾಕೆಂದ್ರೆ ಚಾಪ್ ಲಾಸ್ಟ್ ಟೈಮ್ ನಾವು ಒಂದು ಚಾಪ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ನನ್ನ ಶೂಟ್ ಇದ್ದಾಗ. ಅದು ಕೊಡ್ಸಕ್ ಆಗಿರ್ಲಿಲ್ಲ. ಚಾಪ್ ಅಂತೂ ಫಿಕ್ಸ್ ಇರುತ್ತೆ. ಕರೆಕ್ಟಾ? ಇನ್ನೊಂದೇನು ನೀವ್ ಹೇಳ್ಬಿಡಿ. ಇನ್ನೊಂದು ಇದು ಪಾಪ ಡೋಂಟ್ ಪ್ರೀಚ್ ಅಂತ ಹೇಳಿ ಒಂದ್ ಅಂಗಡಿ ಇದೆ. ಇಟ್ಸ್ ಎ ಡಿಸೈನರ್ ಸ್ಟೋರ್. ನಮ್ ಮದ್ವೆ ಬರ್ತಿದ್ವಿ, ಬಟ್ಟೆ ಅಂಗಡಿನ. ಮದ್ವೆಗೆ ಬಟ್ಟೆ ಅಂಗಡಿ. ಒಂದ್ಸರಿ ನೋಡೋಣ ಅಂತ. ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅದ ಆಕ್ಚುಲಿ. ಬಟ್ ಒಂದ್ಸರಿ ನೋಡೋಣ, ಯಾವ್ದಾದ್ರು ಒಂದ್ ತಗೊಳಕ್ ಆಗುತ್ತೆ. ಅಂದ್ರೆ ಈಗ ತಗೊಳಲ್ಲ, ನೋಡ್ಬಿಟ್ಟು ಹೋಗೋಣ. ಇನ್ ಕೇಸ್ ಯಾವ್ದಾದ್ರು ಇಷ್ಟ ಆಗಿ ಬಡ್ಜೆಟ್ ಅಲ್ಲಿ ಬರೋ ತರ ಇದೆ ಅಂತಂದ್ರೆ ಮೇ ಬಿ ವಿ ಕ್ಯಾನ್ ಪ್ಲಾನ್ಸ್ ಅಂತ. ಓಕೆ ಗೈಸ್, ಸೊ ನಂದು 2 ವಿಶ್ ಬಂದು, ಫಸ್ಟ್ ಒನ್ ನೀವ್ ಹೇಳ್ದಂಗೆ ಸಾಯಿಲ್ ನ ಮೀಟ್ ಮಾಡೋದು. ಬಿಕಾಸ್ ಐ ಆಮ್ ಹಿಯರ್ ಇನ್ ಡೆಲ್ಲಿ. ಅಂದ್ರೆ ಪಕ್ಕ ಸಾಯಿಲ್ ನ ಮೀಟ್ ಮಾಡ್ತೀನಿ. ನನ್ಗೆ ತುಂಬಾ ಕಮ್ಮಿ ಟೈಮ್ ಇದ್ರು ಒಂದು 1 ಅವರ್ ಅದು ಸ್ಪೆಂಡ್ ಮಾಡ್ಬಿಟ್ಟು ಹೋಗೋಣ. ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಹೋಗೋಣ ಏನ್ ನಡೀತಿದೆ ಅಂತ. ಅದೊಂದು. ಸೆಕೆಂಡ್ ಒಂದು ಯಾವ್ದಾದ್ರು ಒಂದು ಮಾಲ್ಗೆ ಹೋಗ್ಬೇಕು ಇಲ್ಲಿ. ಇಲ್ಲ ಅಂದ್ರೆ ಯಾವ್ದಾದ್ರು ಫೇಮಸ್ ರೆಸ್ಟೋರೆಂಟ್ಗೆ ಹೋಗ್ಬೇಕು. ಆ ಫೇಮಸ್ ಯಾವ್ದು ಅಂತ ಹುಡುಕ್ತಾನೆ. ಓಕೆನಾ? ಮತ್ತೆ ಇನ್ನೊಂದು ಬೋನಸ್ ಇದೆ. ಬೋನಸ್ ಏನು ಅಂದ್ರೆ ಗೈಸ್, ನಾವು ಇಲ್ಲಿವರೆಗೂ ಬಂದಿದ್ದೀವಿ, ಶಾಪಿಂಗ್ ಮಾಡ್ಲೇಬೇಕು ಆಯ್ತಾ. ಸೊ ಶಾಪಿಂಗ್ ಮಾಡ್ಲೇಬೇಕು. ಬೋನಸ್ ಸ್ಟ್ರೀಟ್ ಶಾಪಿಂಗೋ ಇಲ್ಲ ಯಾವ್ದಾದ್ರು ಮಾರ್ಕೆಟ್ ಶಾಪಿಂಗೋ ಈ ತರದ್ ಏನಾದ್ರು ಮಾಡ್ಬೇಕು. ಸೊ ನಾವು ಇಷ್ಟು 5 ಟಾಸ್ಕ್ ನ ಮುಗಿಸ್ಬೇಕು. 5 ಟಾಸ್ಕ್ ನ ಮುಗಿಸಕ್ಕಾಗತ್ತಾ ಏನು ಅಂತ ಗೊತ್ತಿಲ್ಲ. ಫಸ್ಟ್ ನಾವು ನನ್ನ ಪ್ರಕಾರ ಸಾಯಿಲ್ ನ ಮೀಟ್ ಮಾಡ್ಬಿಡೋಣ. ಸಾಯಿಲ್ ನ ಮೀಟ್ ಮಾಡಿ ಆಮೇಲೆ ಅಲ್ಲಿಂದ ಎಲ್ಲ ಒಂದೊಂದೊಂದೊಂದು ಕೆಲಸ ಮಾಡ್ಕೊಂಡ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಅದು ಬಿಟ್ಟರೆ ಲಿಸ್ಟ್ ಮಾಡಿ ಸ್ವಲ್ಪ ಟ್ರಿಪ್ ಪ್ಲಾನರ್ ಅವರೇ ಯಾವ್ದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಅದ್ರ ಪ್ರಕಾರ ಮಾಡೋಣ. ಲೆಟ್ಸ್ ಗೋ. ಇಷ್ಟು ಅಮ್ಮ ಫೈನಲಿ ಕಾಲ್ ಮಾಡ್ತಿದ್ದೀನಿ. ಇವ್ರ ರಿಯಾಕ್ಷನ್ ನೋಡಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಏನೇನು ಬೈತಾರೋ ಗೊತ್ತಿಲ್ಲ. ಹಲೋ, ಹಾಯ್, ಐ ಆಮ್ ಇನ್ ಡೆಲ್ಲಿ. I came here for 1 day. We are on a challenge. 1 ದಿನದಲ್ಲಿ ವಾಪಸ್ ಬರಬೇಕು ನಾನು ನೇಹಾ. ಇವತ್ತು ಈವ್ನಿಂಗ್ ವಾಪಸ್ ಬರ್ತೀವಿ. ತಲೆ ಕೆಡ್ಸ್ಕೋಬೇಡಿ, ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ. ನಾನು ಸರ್ಪ್ರೈಸ್ ಮಾಡೋಣ ಅನ್ಕೊಂಡೆ. ನೀವು ನೋಡಿದ್ರೆ ಆಗ್ಲೇ ಫೋನ್ ಮಾಡಿ ನಮ್ಮ ಅತ್ತೆಗಾರು ಹತ್ರ ತಿಳ್ಕೊಂಡ್ಬಿಟ್ಟಿದ್ದೀರ ಎಲ್ಲ ಸ್ಪೈ ತರ.
Okay, done. Bye. See you 2 o'clock night. Bye. ಆಗುತ್ತೆ 2. Bye. ಏರ್ಪೋರ್ಟ್ ಡೆಲ್ಲಿಲಿ ಇದೀವಿ. ಡೆಲ್ಲಿ ನೋಡಿ, ಡೆಲ್ಲಿ ನೋಡಿ, ಇದು ತೋರಿಸ್ತೀನಿ. ಓಕೆ, ಬಾಯ್. ಹೋಗಾಯ್ತು, ಸ್ಯಾಂಡ್ವಿಚ್ ತಿಂದಾಯ್ತು. ನಾನು ನಮ್ಮ ಸಾಹಿಲ್ ಬ್ರೋ ಕಾಲ್ ಮಾಡಿದೆ ಈಗ ಡೆಲ್ಲಿಲಿರೋರಿಗೆ, ನನ್ನ ಫ್ರೆಂಡಿಗೆ. ಅವರು ಏನೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರಂತೆ. ಸೊ ನಾವು ಅವ್ರನ್ನ ಮೀಟ್ ಮಾಡಕ್ಕೆ ಬರ್ತಾ ಇದ್ದೀನಿ ಬ್ರೋ ಅಂದರೆ, ನಾನು ಹಾಸ್ಪಿಟಲ್ ಇದ್ದೀನಿ ಅಂದರು. ಹೌದಾ, ಹಾಸ್ಪಿಟಲ್ ಇದ್ದೀರಾ, ಬಂದೇ ಇರಿ ಅಂತೇಳಿ ಈಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಏನಾಗಿದೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಅಲ್ಲಿ ಹೋಗಿ ವಿಚಾರಿಸೋಣ. ಫ್ಲೈಟ್ ಹೆಂಗೆ ಹೋಗ್ತಾನೆ, ಅಲ್ಲಿ ಹೋಗಿ ವಿಚಾರಿಸೋಣ. ಬನ್ನಿ, ಏನು ಸೀರಿಯಸ್ ಇಲ್ಲ ಅಂದ್ಕೊಂಡಿದ್ದೀನಿ. ಏನು ಹೇಳಿಲ್ಲ ಬನ್ನಿ ಅಂತ ಹೇಳಿದ್ರು. ಸೊ ಹೋಗಿ ನೋಡೋಣ ಬನ್ನಿ. ಪೀಚೆ ಆ ಜಾओ. ಬಸ್ ಗೈಸು. ಅಣ್ಣ ಕ್ಯಾಬ್ ತೆಗಿಯಕ್ಕೆ ಟೆನ್ಷನ್ ಆಗ್ಬಿಟ್ಟಿದ್ರು. ಇವ್ರಿಗೆಲ್ಲ ಕಾಲ್ ಮಾಡಕ್ಕೆ ಹೋಗ್ಬಿಟ್ಟಿದ್ರು ಹಿಂದೆ ಇರೋರಿಗೆ. ಅಣ್ಣ ತೆಗಿಬೋದು, ನಾನೇ ಹಿಂದೆ ಹೇಳ್ತೀನಿ ಬಾರಣ ಅಂತೇಳಿ ಹೆಲ್ಪ್ ಮಾಡಿದ್ದೀವಿ. ಬನ್ನಿ ಹೋಗೋಣ. ಎಕ್ಸ್ಪೆನ್ಸಸ್ನ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟಾಗುತ್ತೆ ಅಂತ. ಎಷ್ಟು ಖರ್ಚು ಮಾಡ್ತೀವಿ ನಾವು ಡೆಲ್ಲಿಲಿ ಅಂತ ಅಂದರೆ. ಹೌದಾ, ನೆನ್ಪಿಟ್ಕೋಬೇಕಲ್ಲ. ಸರಿ ಬಿಸಿಲಿದೆ ಗೈಸ್. ಡೆಲ್ಲಿ ಬದಲು ಮುಂಬೈ ಬರಬೇಕಿತ್ತು ಅನ್ಸುತ್ತೆ. ಬಟ್ ಒಳ್ಳೇದೇ. ಸ್ವಲ್ಪ ಬೀಚ್ ಇದೆಯಲ್ಲ, ಅಲ್ಲಿ ಹೋಗಿ ಬೀಳ್ಬೋದಿತ್ತು. ವೆರಿ ಬ್ಯಾಡ್ ಪ್ಲೇಸ್. ಐ ಆಮ್ ಗ್ರೇಟ್ಫುಲ್. ನಾನು ಆ ಕಾರ್ನ ಇವತ್ತು ನೋಡಿದೆ. ನಂದು ಇನ್ನೊಂದು ಡ್ರೀಮ್ ಕಾರ್. ನಿಮ್ದೇನಾ? ಎರಡು ನನ್ನ ಕಾರ್ನ ಫಾಲೋ ಮಾಡ್ತಾ ಇದೆ. ಡೆಲ್ಲಿಲಿ ಇಟ್ಟಿದ್ದೀನಿ ನಾನು. ನಿಮ್ಮೆಲ್ಲರ ಮುಂದೆ ಬಡವನ್ ಥರ ಆ್ಯಕ್ಟ್ ಮಾಡ್ತಿದ್ದೆ. ಸೊ ದಟ್ ನನಗೆ ಒಂದು ಒಳ್ಳೆ ಹುಡುಗಿ ಸಿಗ್ಲಿ. ಆ ಹುಡುಗಿ ನಾನು ಬಡವ ಆದ್ಮೇಲೆ ಲವ್ ಮಾಡ್ತಾರೆ ಇಲ್ವಾ ಅಂತ ಟೆಸ್ಟ್ ಮಾಡಕ್ಕೆ ನಾನು ಆ್ಯಕ್ಟ್ ಮಾಡಿದ್ದೆ. ರೇಂಜ್ ರೋವರು ಮತ್ತೆ ಆ ಪಾರ್ಶ್ ಕಾರ್ ನಂದೆ. ಅಲ್ಲಿ ಬಸ್ ನಂದಲ್ಲ, ಅಲ್ಲಿ ಮುಂದೆ ನಿಲ್ಲಿಸ್ತಾರೆ. ಈಗ ಶಿಫ್ಟ್ ಆಗೋಣ. ಓಕೆ, ಒಂದು ಚೆನ್ನಾಗಿರೋ BGM ಹಾಕಿ ಬ್ರೋ. ಹಾಸ್ಪಿಟಲ್ ಟಾಸ್ಕ್ ನಂಬರ್ 1. ಇನ್ನು ಅವರು CNGನೇ ಹಾಕ್ಸಿಲ್ಲ ಗಾಡಿಗೆ. CNGಗೆ ನಿಲ್ಸಿದ್ದಾರೆ. ಒಂದು 7 ಗಾಡಿ ಇದೆ. 7 ಗಾಡಿಯಿಂದ ನಾವು ನಿಂತಿದ್ದೀವಿ. ಹೋಯ್ತು 1 ಅವರ್ ನಮ್ದು ಇಲ್ಲೇ ಹೋಗ್ತಾ. ಮೊದಲೇ ಜಾಮ್ ಟೈಟ್ ಪ್ಯಾಕಲ್ಲಿ ಬಂದಿದ್ದೀವಿ. ಅದ್ರಲ್ಲಿ ಇದು ಬೇರೆ ಆಗ್ಬಿಟ್ರೆ ಕಷ್ಟ. ಅದು ಕೇಳಲಿಲ್ಲ ಇಲ್ಲ 2 ನಿಮಿಷ ಹಾಕ್ಕೊಡ್ಲಾ ಸರ್, ಸೀದಾ ನಿಲ್ಲಿಸಿದ್ದಾರೆ. ನಾವೇ ಅರ್ಥ ಮಾಡ್ಕೋಬೇಕು. ನಮ್ಮ ಕಡೆ ಅವರು ಸ್ವಲ್ಪ ಕೇಳ್ತಾರೆ, ಸರ್ ಸ್ವಲ್ಪ CNG ಹಾಕ್ಸ್ಕೊಂಡ್ಬಿಡ್ತೀನಿ ಅಂತ. ಇಲ್ಲ ಅದರ ಇಲ್ಲ. ಹಾಸ್ಪಿಟ್ಲ್ ಹತ್ರ ಹೋಗಿ ನೆಕ್ಸ್ಟ್ ಏನು ಟಾಸ್ಕು ಅಂತ ನೇಹಾ ಅವ್ರು ಹೇಳ್ತಾರೆ. ಫಸ್ಟ್ ಹಾಸ್ಪಿಟ್ಲ್ವರೆಗೂ ರೀಚ್ ಆಗ್ಬಿಡಲ್ಲ. ಏನು ಸ್ಕ್ಯಾಮ್ ನನ್ನ ಮಕ್ಕಳು ಬೇಸೂರು. ನಾನು ಒಂದು 5 ನಿಮಿಷ ಮಲ್ಕೊಂಡೆ. ನೇಹಾ ಅವರು ಮಲಗಿದ್ದಾರೆ. 5 ನಿಮಿಷ ನೇಹಾ ಅವರು ಮಲ್ಗು, ನಾನು ಮಲಗಿದ್ದೀನಿ. ಫಸ್ಟು 15 ನಿಮಿಷ 1 ಅವರ್ ತೋರಿಸ್ತಿರೋದು ನಮ್ಗೆ ಇಲ್ಲಿ ಬರೋಕ್ಕೆ. 1 ಅವರ್ 45 ನಿಮಿಷ ಆಗಿದೆ ಇಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆಗೋಕ್ಕೆ. ನಾನು ಆಯಿತು ರೀಚ್ ಆಗ್ತಿದೆ, ಟ್ರಾಫಿಕ್ ಇರ್ಬೋದು ಅಂದ್ಕೊಂಡಿದ್ದು. ಖಾಲಿ ರೋಡು. ಈಗ ಸರಿಯಾಗಿ ಬೈದೆ ಬೇರೆ. ನಾನು ಫೋಟೋಸ್ ಇಟ್ಕೊಂಡಿದ್ದೀನಿ ಟೈಮ್ ಲೈನು. ಫಸ್ಟು 20 ನಿಮಿಷ ತೋರಿಸ್ತಿತ್ತು. ಸರಿ 20 ನಿಮಿಷ ತೋರಿಸ್ತಿದೆ ಅಂತ ಮಲ್ಕೊಂಡೆ ನಾನು. 20 ನಿಮಿಷ ಆದಮೇಲೆ 11 ನಿಮಿಷ ತೋರಿಸ್ತು. 20 ನಿಮಿಷ ಆದಮೇಲೆ 25 ನಿಮಿಷ ತೋರಿಸ್ತು. 5 ನಿಮಿಷ ಯಾಕೆ ಜಾಸ್ತಿ ಆಯಿತು ಅಂತ ಸುಮ್ಮನೆ ಇದ್ದೆ. ಮತ್ತೆ ಸ್ವಲ್ಪ ಹೊತ್ತಾದಮೇಲೆ 17 ನಿಮಿಷ ತೋರಿಸ್ತು. ಹಂಗೆ ಟೈಮ್ ಜಾಸ್ತಿ ಆಗೋದು ಕಮ್ಮಿ ಆಗೋದು. ನಾನು ಕಾದೆ ಒಂದ್ಸರಿ ಕೇಳಿದೆ, ಯಾಕಣ್ಣ ಟೈಮ್ ಹಿಂಗೆ ಡಿಸ್ಟರ್ಬ್ ಏನು ಮತ್ತೆ ಪದೇ ಚೇಂಜ್ ಆಗ್ತಿದೆ ಅಂದರೆ, ರೋಡ್ ಚೇಂಜ್ ಆಗಿದೆ, ಟ್ರಾಫಿಕ್ ಇದೆ, ರೋಡ್ ಸರಿ ಇಲ್ಲ ಅಂತೇಳಿ ಹೇಳಿ ದುಡ್ಡು ಎಕ್ಸ್ಟ್ರಾ ಹೊಡಿಯೋಕ್ಕೆ. ನಂದು ಆ್ಯಪಲ್ಲಿ ತೋರಿಸ್ತಿರೋ ಅಮೌಂಟೇ ಬೇರೆ, ಇಲ್ಲಿ ನಾನು ಈಗ ಪೇ ಮಾಡಿದ್ದೆ ಬೇರೆ. ಆಮೇಲೆ ಹೇಳಿದೆ ಫೋಟೋಸ್ ಏನಾದ್ರು ತೋರಿಸಲ್ಲ ಅಂದರೆ, ಸಾರಿ ಭಯ್ಯ ಸಾರಿ ಅಂತ. 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಬೇಕಿದ್ರೆ, ಈ ಥರ ಹಾನೆಸ್ಟ್ ಆಗಿಸ್ಕೋ, ಈ ಥರ ಯಾಕೆ ಬಂದಿರೋ ಟೂರಿಸ್ಟ್ ಸ್ಕ್ಯಾಮ್ ಮಾಡ್ತೀಯ ಅಂದೆ. ನಂಗೆ ತಲೆ ಕೆಟ್ಟೋಗ್ಬಿಡ್ತು. ಮತ್ತೆ ಲೇಟ್ ಬೇರೆ 45 ನಿಮಿಷ ವೇಸ್ಟ್ ಆಗಿದೆ ಗೈಸ್ ನಮ್ಮದು. ಬನ್ನಿ ಈಗ ಸಾಹಿಲ್ ಬೈ ಇಲ್ಲೆಲ್ಲ ಹಾಸ್ಪಿಟ್ಲ್ ಇದ್ದಾರೆ, ಹೋಗೋಣ ಗೈಸ್. ನಾನು ಹಾಕೊಂಡ್ಬಂದಿರೋ ಬಟ್ಟೆ ಅಂದ್ರೆ ಹಾಸ್ಪಿಟ್ಲ್ ಔಟ್ಫಿಟ್ ಥರ ಕಾಣ್ತಿದೆ, ಅರ್ಥ ಆಗ್ತಿಲ್ಲ ನನಗೆ. ತಿಳ್ಕೊಳ್ಳಿ, ಸ್ವಲ್ಪ ತೋರಿಸೋಣ. ಹಾಸ್ಪಿಟ್ಲಿಂದ ಎದ್ದು ಬರ್ತಾರಲ್ಲ ಆ ಥರ ಪೇಷಂಟ್ ಥರ ಕಾಣ್ತಾ ಇದ್ದೀನಿ ನಾನು ಅಂತ ನೋಡಿ. ಇದು ಹಾಸ್ಪಿಟ್ಲ ಏರ್ಪೋರ್ಟ್ ಅರ್ಥ ಆಗ್ತಿಲ್ಲ ಹೆಂಗಿದೆ ನೋಡಿ. ಇದು ಒಬ್ಬೊಬ್ಬ ಅಲ್ಲ ಹೋಗ್ತಾ ಏನು ಕಸಿದೆ ಅಲ್ಲ ಇದು. ಬ್ಯಾಂಗ್ಳೂರ್ ಏರ್ಪೋರ್ಟ್ ಹಿಂಗೆ ಅನ್ಸುತ್ತೆ ಅಲ್ಲ. ಲೈಟ್ಸು, AC ಮತ್ತು ಸ್ಪೇಸು ಸಖತ್ತಾಗಿದೆ. ಹಾಸ್ಪಿಟ್ಲು ಥರ ಎಲ್ಲ. ಬನ್ನಿ, ನಮ್ಮ ಫ್ರೆಂಡ್ ಒಬ್ರು ಬರ್ತಾರೆ ಪಿಕ್ ಮಾಡ್ಕೊಂಡು. ಈಗ ನಮ್ಮನ್ನ ಸಾಹಿಲ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ, ಹೋಗೋಣ. ಗೈಸ್, ನಾನೇನೋ ಚಿಕ್ಕದಾಗೇನೋ ಆಗಿದೆ ಅಂತ ಬಂದರೆ, ಇವರು ಫಿಂಗರೇ ಮುರ್ಕೊಂಡು 4 ಸ್ಕ್ರೂ ಹಾಕ್ಸ್ಕೊಂಡು ಕೂತಿರೋದು ನೋಡಿ.
ಈ ಫಿಂಗರ್ಗೆ 4 ಸ್ಕ್ರೂ ಹಾಕಿ ಫಿಟ್ ಆಗಿರೋದು, ಇಲ್ಲ ಅಂದ್ರೆ ಈ ಫಿಂಗರೇ ಮೂವ್ ಆಗ್ತಿರ್ಲಿಲ್ಲ. भाई शादी कब कर रहे हो बताओ? शादी आप ठीक हो जाओ बताओगे. भाई मैंने ऐसी शादी बोला उन्होंने एक्शन बहुत गलत था, वो कह रहे बड़ी मजबूरी में शादी करनी पड़ रही है आपसे. ये हिंदी नहीं समझते? नहीं, इन्हें कम आती है? बहुत कम आता है. सच नहीं में? आता है, आता है. मुझे समझ बात में करके देखो, बात करो. हाँ समझ में आता है मुझे. हाँ. आप बोल नहीं पाते? नहीं अभी आपको समझ में आ रहा है ना मैं क्या बात कर रही हूँ. इतना आता है. Guys, so साहिल भाई he's been admitted. ನಾನು ಏನೋ ನಾರ್ಮಲ್ ಆಗಿ ब्लॉग में क्या बोला? मैंने कहा लड़कों की दोस्ती बीट नहीं हो सकती, वो बंदा बैंगलोर से आया मेरे पास इतनी दूर से. 100%. ಸೊ ಸಾಹಿಲ್ ಬೈ ಅವರ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ ಆಯ್ತಾ. ಅವ್ರ ನಾಯಿ ನೀವು ನೋಡಿದ್ದೀರಾ ಅನ್ಸಿ, ತೋರಿಸ್ತೀನಿ ನೋಡಿ. ಇದು ನಾಯಿ ಅವ್ರದ್ದು ಆಯ್ತಾ. ಈ ನಾಯಿ ಅವರ ಮನೆ ರೋಡಲ್ಲಿ ಬೆಲ್ಟ್ ಹಾಕ್ದಿರ ಅಣ್ಣ ಕರ್ಕೊಂಡು ಹೋಗಿದ್ದಾರೆ ವಾಕಿಂಗ್ಗೆ. ಇವ್ರು ನಡ್ಕೊಂಡು ಹೋಗ್ತಿದ್ರೆ ಅದು ಪಕ್ಕ ನಡ್ಕೊಂಡ್ ಬರ್ತಿತ್ತಂತೆ ಹಿಂಗೆ. ಅವ್ರ ರೋಡಲ್ಲಿ 2 ನಾಯಿ ಇದೆ. इसका होगा 30 के अराउंड 27. ಗೈಸ್ ಅದು ಮಾನ್ಸ್ಟರ್ ಇದ್ದಂಗಿದೆ, ನನಗೆ ಭಯ ಆಗಿದೆ ನಾಯಿ ನೋಡಿದ್ರೆ. ಅದು ಜಗಳ ಆಗಿದೆ ಇಬ್ರದ್ದು, 2 ರೋಡ್ ಸ್ಟ್ರೀಟ್ ಡಾಗ್ ಮತ್ತೆ ಈ ನಾಯಿದು. ತೋರಿಸಿ ಗೊತ್ತಂಗೆ ತೋರಿಸಿ ನಂದು ಒಂದು ನಿಮಿಷ. ಇವರು ಹಿಂಗೆ ಅವ್ರ ನಾಯಿನ ಜಗಳ ಆಡ್ಬೇಕಾದ್ರೆ ಹಿಂಗೆ ಹಿಡ್ದಿದ್ದಾರೆ ಹೊಟ್ಟೆ ಹತ್ರ. ಆ ನಾಯಿ ಹಿಂಗ್ ತಿರುಗಿದಾಗ ಈ ಬೆರಳು ಅವರ ಆ ನಾಯಿ ಹೊಟ್ಟೆಗೆ ಸಿಕ್ಕಾಕೊಂಡು ಕಟ್ ಆಗ್ತದೆ. ಯಪ್ಪ, मतलब वो एक्सपेक्ट भी नहीं कर सकते कि वो ऐसे हो जाएगा ना. मैं क्या सोचा पता है, मुझे लगा बेल्ट घूम गया है हाथ में और उसलिए फिंगर टूट गया. बाय बाय भाई, वो केयरफुल. बाय, टेक केयर, रेस्ट करना, फिर बैंगलोर में मिलते हैं. डन. ओके, थोड़ा रेस्ट करना भाई. कुछ भी आप कॉल करना अगर शाम को आप मिलने लायक हो, मतलब एनर्जी है तो मिलेंगे. ಹೆಸರಿಂದ ಹೊರಟ್ವಿ ನಾವು. ಅವ್ರಿಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ ಅಂತ, ಪಾಪ ಜ್ವರ ಬರೋ ಥರ ಫೀಲ್ ಆಗ್ತಿದೆ ಅಂದರು. ಅದಕ್ಕೆ ಇಲ್ಲಿಂದ ಬ್ಯಾಗ್ ಬ್ಯಾಗೇ ಬಿಟ್ಬಿಟ್ಟಿದ್ದೀನಿ ನಾನು. ಬ್ಯಾಗ್ ಎತ್ಕೊಂಡು ಹೊರಟಿದ್ದೀವಿ. ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಅಂದರೆ ನಮ್ಮ ನೇಹ ಅವರ ವಿಶ್, ಅದು ಬಟ್ಟೆ ಅಂಗಡಿ, ಅಲ್ಲಿಗೆ ಹೋಗ್ಬೇಕು. ಹಾಂ, ಏನೋ ಆ ಥರ ಏನೋ ಒಂದಿದೆ, ಹೋಗೋಣ ಬನ್ನಿ. ಲೆಟ್ಸ್ ಗೋ. ಬಾಯ್ ಸಾಹಿಲ್ ಬಾಯ್, ಥ್ಯಾಂಕ್ ಯು, ಡೋಂಟ್ ವರಿ. ಕುಚ್ नहीं होगा, ಆರಾಮ್ से रहना. ಗೈಸ್ ಕಾಮೆಂಟ್ ಹಾಕಿ ಗೆಟ್ ವೆಲ್ ಸೋನ್ ಸಾಹಿಲ್ ಬಾಯ್ ಅಂತ. ಸಿ ಯು ಬಾಯ್. ಗೈಸ್ ನೀವು ಇವ್ರದ್ದು ಬರೀ ಕಂಪ್ಲೇಂಟ್ಸ್ ಆಯಿತು ಅಂತ ನೀವು ಅನ್ಕೋತಿರ್ಬೋದು. ನಾವು ಸಾಹಿಲ್ ಬಾಯ್ಗೆ ಬಾಯ್ ಹೇಳಿ ಕೆಳಗೆ ಏನಾದ್ರು ತಿನ್ಬಿಟ್ಟು ಸ್ವಲ್ಪ ಹೊತ್ತಾದರೂ ತಿನ್ಬಿಟ್ಟು ಹೋಗೋಣ ಅಂತೇಳಿ ನಾವು ಒಂದು ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದರ ಒಂದು ಕ್ರೇಜಿ ಫ್ಯಾನ್ಸಿ ರೆಸ್ಟೋರೆಂಟ್ಗೆ ನನ್ನ ಪ್ಲ್ಯಾನ್ ಪ್ರಕಾರ. ಸೊ ನೇಹ ಅವರೊಂದು ಬಟ್ಟೆ ಅಂಗಡಿ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲಿ ಅದ್ರ ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತೇಳಿ ನಿಲ್ಸಿದ್ವಿ. ಇಳಿದ್ವಿ ಕೆಳಗೆ ಹಾಸ್ಪಿಟ್ಲ್ ಹತ್ರನೇ. ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದು 341 ಆರ್ಡರ್ ಮಾಡಿದ್ದು 4-6 ಆಗಿದೆ. 20 ನಿಮಿಷ ಆಯಿತು, 25 ನಿಮಿಷ ಆಯಿತು, ಇನ್ನೂ ಫ್ರೈಡ್ ರೈಸ್ ಕೊಟ್ಟಿಲ್ಲ. ಫ್ರೈಡ್ ರೈಸ್ಗೆ 25 ನಿಮಿಷ ಆದರೆ ಇನ್ನು ಬೇರೆ ಏನಿದೆ ಗೊತ್ತಾ ಕಷ್ಟ ಇರೋದು? ಒಬ್ಬಟ್ಟು ಹೇಳಿದ್ರೆ ನಾಳೆನೇ ಬರುತ್ತೆ. ಇಲ್ಲಿ 25 ನಿಮಿಷ ಇಲ್ಲೇ ಹೋಯ್ತು ಡೆಲ್ಲಿಲಿ ನಮ್ಮದು. ಪಟ್ ಬೇಗ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಇಟ್ಸ್ ಓಕೆ, ಹ್ಯಾಪನ್ಸ್ ಫಾರ್ ಅ ರೀಸನ್. ಫ್ರೈಡ್ ರೈಸು ಬೂಂದಿ ರೈತ ಆರ್ಡರ್ ಮಾಡಿದ್ದೀವಿ, ಸ್ವಲ್ಪ ತಿನ್ಕೊಂಡು ಹೋಗ್ಬಿಡೋಣ ಅಂತ, ದೊಡ್ಡ ಎನರ್ಜಿ ಇರುತ್ತೆ. ಗೈಸ್, ಸೊ ಫೈನಲಿ ಸಾಹಿಲ್ ಬೈನ ಮೀಟ್ ಮಾಡಿ ಹಾಸ್ಪಿಟಲಿಂದ ಈಗ ನಮ್ಮ ನೇಹ ಅವರ ಆಸೆನ ಪೂರ್ತಿ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ. ಅಂದರೆ ಅವರೊಂದು ಬಟ್ಟೆ ಅಂಗಡಿ ನೋಡಿದಾರಂತೆ, ತುಂಬ ಟ್ರೆಂಡಿಂಗಲ್ಲಿ ಇದೆಯಂತೆ. ಆ ಬಟ್ಟೆ ಅಂಗಡಿಗೆ ಹೋಗ್ಬೇಕು, ಡೆಲ್ಲಿಗೆ ಹೋದ್ರಿ ಅಂತ ಅಂದ್ಕೊಂಡಿದ್ದೀರಂತೆ. ಆ ಬಟ್ಟೆ ಅಂಗಡಿಗೆ ಹೋಗ್ತಾ ಇದೀವಿ ಈಗ. ಸೊ ಅಲ್ಲಿ ಯಾವುದಾದ್ರು ಲೆಹೆಂಗಾ ಅದು ಸಿಗುತ್ತೆ, ಅದು ಮದುವೆಗೆ ಸ್ವಲ್ಪ ಒಂಚೂರು ಐಡಿಯಾ ಬರುತ್ತೆ ಅಲ್ಲಿ ನೋಡಿದ್ರೆ ಅಂತ ಅವರು ಅಂದ್ಕೊಂಡಿದ್ರಂತೆ. ಅದಕ್ಕೆ ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ನಂದು ಒಂದು ಏನಿತ್ತು ಸಾಹಿಲ್ ಬ್ರೋನ ಮೀಟ್ ಮಾಡಬೇಕು ಅಂತ, ಅದು ಡನ್ ಆಯಿತು. ಬಟ್ ಅವ್ರದ್ದು ಸಾಕ ಸೀರಿಯಸ್ ಇಶ್ಯೂ ಆಗಿಬಿಟ್ಟಿದೆ, ನಂಗೆ ಗೊತ್ತಿರಲಿಲ್ಲ ಇಷ್ಟು. ನಾನು ಮೊನ್ನೆ ರೀಸೆಂಟಾಗಿ ಕಾಲ್ ಮಾಡಿ ಮಾತಾಡಿದಾಗಲೂ ಹಿಂಗಾಯ್ತು ಅಂದಾಗ ಓ ಹೌದಾ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಸೀರಿಯಸ್ ಆಗಿದೆ ಅಂತ ಗೊತ್ತಿರಲಿಲ್ಲ. ಸೊ ಇಲ್ಲಿಗೆ ಬಂದ ತಕ್ಷಣ ನಾನು ಸಿಗಬೇಕು ಅಂತ ಗೊತ್ತಿತ್ತು, ಬಿಕಾಸ್ ಏನೋ ಒಂದು ಇಶ್ಯೂ ಆಗಿದೆ ಅನ್ನೋದು ಗೊತ್ತಿತ್ತು. ಬಟ್ ಇಷ್ಟು ಸೀರಿಯಸ್ ಆಗಿದೆ, ಹಾಸ್ಪಿಟಲ್ ಅಡ್ಮಿಟ್ ಆಗುವಷ್ಟು ಮತ್ತು ಸರ್ಜರಿ ಆಗುವಷ್ಟು ಅಂತ ಗೊತ್ತಿರಲಿಲ್ಲ. ಎನಿವೇಸ್ ಈಗ ಹೋಗಿ ಇವರು ಯಾವುದೋ ಒಂದು ಬಟ್ಟೆ ಅಂಗಡಿ ಇದೆ, ಅದಿಗೆ ಹೋಗಿ ಅದಾದಮೇಲೆ ಇನ್ನು 3 ಇದೆ ಟಾಸ್ಕು. ವಿಚ್ ಈಸ್ ಒಂದು ಚಾಪ್ ತಿನ್ನೋದು. ಚಾಪ್ ಅಂದರೆ ಇನ್ನೊಂದು ಇಲ್ಲಿ ಫೇವ್ರೆಟ್ ಅಂದರೆ ಫೇಮಸ್ ಫುಡ್ ಆಫ್ ಡೆಲ್ಲಿ, ಸೊ ಅದು ಚೆನ್ನಾಗಿರುತ್ತೆ. ಅದೊಂದು ತಿನ್ನೋದು, ಮತ್ತಿನ್ನೂ ಒಂದು ಶಾಪಿಂಗ್ ಮಾಡೋದು, ಮತ್ತಿನ್ನೊಂದು ನಂದು ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಊಟ ಮಾಡೋದು. ನೋಡೋಣ ಆಗುತ್ತಾ ಇಲ್ವಾ ಅಂತ. ಗಾಯ್ಸ್, ಸೊ ಫೈನಲಿ ನೇಹ ಅವರ ವಿಶ್ ಪ್ರಕಾರ ಈಗ ಒಂದು ಜಾಗಕ್ಕೆ ಬಂದಿದ್ದೀವಿ. ಬಟ್ಟೆದು ಇಲ್ಲಿ ಯಾವುದೋ ಜಾಗ ತಿನ್ನೋಕ್ಕೆ ಹೋಟೆಲ್ಸ್ ಇರೋ ರೆಸ್ಟೋರೆಂಟ್ಸ್ ಇರೋ ಥರ ಇದೆ. ಇಲ್ಲೇ ಲಂಚು ಮಾಡ್ಕೊಂಬಿಡೋಣ. ಫಸ್ಟು ಇವರು ಬಟ್ಟೆ ನೋಡಬೇಕಂತೆ. ಆ ಬಟ್ಟೆ ನೋಡಿದ್ಮೇಲೆ ಮುಂದಿನ ಕೆಲಸ ಪ್ರೊಸೀಡ್ ಮಾಡೋಣ. ಹೆಚ್ಕೋ ಯಾವುದೋ ಸ್ಟ್ರೀಟಿಗೆ ಬಂದಿದ್ದೀವಿ, ಹುಡುಗಿರಿಗೆ ಹೆಲ್ಪ್ ಆಗುತ್ತೆ ಮೇ ಬಿ. ಇದು ಎಲ್ಲ ಡಿಸೈನರ್ ವೇರ್ಸ್ ಇರೋದು ಇಲ್ಲಿ.
ಎಲ್ಲ ಡಿಸೈನರ್ ಯಾವುದು ನಾರ್ಮಲ್ ಇಲ್ಲ. ಸಾಗೋದಿಲ್ಲ ಬಟ್ಟೆ ಅದು. ಇದೆಲ್ಲಾನು ಡಿಸೈನರ್ ಅಂಗಡಿಗಳು ನೋಡಿ. ಒಂದೊಂದು ಬಟ್ಟೆಗಳು ಎಷ್ಟಿದೆ ಅಂದ್ರೆ, ನಾನೀಗ ಒಂದು ಅಂಗಡಿಗೆ ನುಗ್ದೆ, ನಂದು ಹುಡುಗರದು ಬಟ್ಟೆ 30-40 ಸಾವಿರ ಹೇಳ್ದೆ ಬರೀ ಒಂದು ಪ್ಯಾಂಟ್ ಶರ್ಟಿಗೆ. ನಾನೇ ಸ್ವಲ್ಪ ಗುಮ್ ಅಂದ್ಬಿಡ್ತಲೆ. ನೋಡಿದೆಲ್ಲ ಹೆಂಗಿದೆ ಬಟ್ಟೆಗಳು. ಯಾರಾದ್ರು ಮದ್ವೆಗಿದ್ವೆ ಇದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರಾದರೂ ಸರಿ ದುಡ್ಡು ಖರ್ಚು ಮಾಡಬೇಕು ಮದುವೆಗೆ ಅಂತಿದ್ರೆ ಬನ್ನಿ, ಇಲ್ಲಿ ಶಾಪಿಂಗ್ ಮಾಡ್ಬೋದು ನೀವು. ಗೈಸ್, ಈ ಕಾಲನಿ ಫುಲ್ಲು ಡಿಸೈನರ್ಸ್ಗೆ ಅಂತಾನೆ ಇರೋದು. ನೋಡಿ, ಇದು ಸ್ವಲ್ಪ ವೈಬೇ ಬೇರೆ ಆಗಿದೆ ಒಂಥರ ಅಲ್ವಾ. ಬಟ್ ಈ ಗೇಟ್ ಆಚೆ ಹೋಗಿದ ತಕ್ಷಣ ನಿಮಗೆ ಮತ್ತೆ ಸ್ಲಮ್ ಥರ ಫೀಲ್ ಆಗುತ್ತೆ. ಆ ಥರ ಇದೆ ಏರಿಯಾ ಇದು. ಅದ್ರ ಮಧ್ಯದಲ್ಲಿ ಈ ಥರ ಜಾಗ ಮಾಡಿದ್ದಾರೆ. ನಾವೀಗ ಯಾವುದೋ ಇದು ಬಿಲ್ಡಿಂಗ್ ಹೋಗ್ತಾ ಇದೀವಿ. ನೀವು ಅವರು ತುಂಬ ದಿನದ ರೀಲ್ಸಲ್ಲಿ ನೋಡಿ 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 ಅನ್ಕೋತಿದ್ದಂಗೆ ಅಂಗಡಿ ಅಂತ ಇದು. ಬನ್ನಿ, ಫೈನಲಿ ಹೋಗಿ ಚೆಕ್ ಮಾಡಿ ಬರೋಣ. ಗೈಸ್ ನೋಡಿ ಅಂಗಡಿ ಹೇಗಿದೆ, ಫುಲ್ ರಿಚ್ ಇದೆ ಅಂಗಡಿ. ಜರ ನೋಡಿ ಗೈಸ್ ಹೆಂಗಿದೆ ಹುಡುಗಿರ್ ಬಟ್ಟೆ. ಪ್ರೈಸ್ ನೋಡೋಣ ಎಷ್ಟಿದೆ ಇದ್ರದ್ದು ಅಂತ. ಪ್ರೈಸ್ ಬಂದು ಇದ್ರದ್ದು 5,24,000 ಇದು. ಗೈಸ್ ಇದೊಂದು ಸಕ್ಕದಾಗಿದೆ ಅನಿಸ್ತು ನನಗೆ. ಲುಕ್ ಅಟ್ ದಿಸ್. ಇನ್ನು ಫಿಗರ್ ದಿಸ್ ಇಸ್ ನೈಸ್, ದಿಸ್ ಲುಕ್ಸ್ ಗುಡ್. ಯಾವುದೋ ಒಂದು ಬಟ್ಟೆ ಇದೆ, ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದ್ದೀವಿ. ಅಪ್ಪ ಎಷ್ಟು ಭಾರ ಇದೆ ಗೊತ್ತಾ ಇದು. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? ಇದ್ರ ಪ್ರೈಸು 3,50,000 ರೂಪಾಯಿ. ಬಾಡಿ ಮೇಲೆ ಒಂದು 20 kg ಬಿದ್ದಂಗೆ ಫೀಲ್ ಆಗ್ತಿದೆ ನನಗೆ. ಅಷ್ಟು ಭಾರ ಇದೆ. ಬಟ್ ತುಂಬ ಕಲರ್ಫುಲ್ ಆಗಿದೆ ಒಂಥರ. ಮನೆ ಅವ್ರಿಗೆ ತೋರ್ತಾನೆ. ಅವರು ಒಂದಷ್ಟು ಬಟ್ಟೆ ಟ್ರೈ ಮಾಡಕ್ಕೆ ಹೋಗಿದ್ದಾರೆ. ನೋಡಿ ಹಿಂಗಿದೆ ಔಟ್ಫಿಟ್ಟು. ಇದು ನೋಡಿ ಏನು ಕ್ರೇಜಿಯಾಗಿ ಕಾಣ್ತಾ ಇದೆ. It's matching both our outfit. It's good. Guys, 2,77,300 ರೂಪಾಯಿ ಇದು. ನೋಡಿ ಹಿಂಗಿದೆ. ನೋಡಿ ಅಂಗಡಿ ಒಳಗೆ ಹೆಂಗೆ ಮ್ಯಾಟ್ ಹಾಕಿಟ್ಟಿದ್ದಾರೆ. ಫುಲ್ ಪ್ರಿನ್ಸಸ್ ಫೀಲಿಂಗ್ ಅಲ್ಲ. ರೋಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಂಗಡಿ ಒಳಗೆ. ಡಿಸ್ನಿ ಮೂವಿ ಸಖತ್ತಾಗಿದೆ ಅಂಗಡಿ. ಹಂಗೆ ದುಡ್ಡು ಸರಿಯಾಗಿರೋರು ಬರ್ಬೇಕು ಇಲ್ಲಿಗೆ. ಅದಕ್ಕೆ ಓಡ್ತಾ ಇದ್ದೀನಿ ನಾನು ಆಚೆ. ಯಾವುದೋ ಇನ್ನೊಂದು ಅಂಗಡಿಗೆ ಬಂದ್ವಿ. ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂಗಡಿ ಇದು. ವಾವ್ ಅನಿಸ್ತು ನಂಗಲ್ಲ. ಸಖತ್ತಾಗಿದೆ ಇದು. ಗೈಸ್, ಸೊ ನೇಹಾ ಅವ್ರದ್ದು ಒಂದು ವಿಶ್ ಕಂಪ್ಲೀಟ್ ಆಯಿತು. ಅಂಗಡಿಗೆ ಹೋಗಿ ಬಟ್ಟೆ ಟ್ರೈ ಮಾಡಬೇಕು ಅಂತಿದ್ರು. ಅದನ್ನು ಮಾಡಿ ವಾಪಸ್ ಈಗ ಹೊರಟಿದ್ದೀವಿ. ನೆಕ್ಸ್ಟ್ ಈಗ ನಾವು ಹೋಗ್ಬೇಕಾಗಿರೋದು ಶಾಪಿಂಗಿಗೆ. ಗಿರ್ಕೆಟ್ಗೆ ಹೋದರೆ ತಲೆನೋವು. ಬಟ್ ಯಾವ್ದಾದ್ರು ಮಾರ್ಕೆಟ್ಗೆ ಹೋಗೋಣ. ನೋಡ್ರಿ, ಅವರು ಮಾರ್ಕೆಟ್ಗೆ ಹೋಗೋಣ. ಇಲ್ಲಿ ಆಚೆ ಇರೋ ಪ್ರಪಂಚಕ್ಕೂ ಇದರ ಒಳಗಿರೋ ಪ್ರಪಂಚಕ್ಕೂ ಸಂಬಂಧನೇ ಇಲ್ಲ. ಆ ಥರ ಇಲ್ಲಿ ಬಂದಿರೋರೆಲ್ಲ ಎಂಥ ಕಾರ್ಗಳಲ್ಲಿ ಅಂದರೆ ನಾನೇ ಕ್ರೇಜಿ ಆಗ್ಬಿಟ್ಟೆ, ಸೈಕ್ ಆಗ್ಬಿಟ್ಟೆ ಅಂಥ ಕಾರ್ಗಳಲ್ಲಿ. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಜಾಗ ನೋಡಿ, ಹೆಂಗಿದೆ ನಾರ್ಮಲ್ ಏರಿಯಾ ಫೀಲ್. ಗೈಸ್, ಆಟೋ ಬುಕ್ ಮಾಡಿದ್ದೀವಿ. ಇಲ್ಲಿ ಚೇರ್ ಹಾಕೊಂಡು ಕಾಯ್ತಾ ಇದ್ದೀವಿ ನೋಡಿ ಕೂತ್ಕೊಂಡು. ಅಲ್ಲಿ ವಾಚ್ಮ್ಯಾನ್ ಇದ್ದಾರ ಪಾಪ, ಅವರು ನಂಗೊಂದು ಚೇರ್ ತಂದುಕೊಟ್ರು. ಓಡಿ ಪಾಪ ಕೂತ್ಕೊಳ್ಳಿ ಅಂತ, ಆಟೋ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇನ್ನೊಂದು ಶಾಪಿಂಗ್ ಸ್ಪಾಟ್ ಇದೆ, ಅಲ್ಲಿಗೆ ಹೋಗಿ ಅದಾದಮೇಲೆ ಲಾಸ್ಟ್ ನೇಹಾ ಅವ್ರದ್ದು ಚಾಪ್, ಅದನ್ನು ಮುಗಿಸಿ ಅಂದರೆ ಚಾಪ್ ಅಂತ ಒಂದು ಚಾಟ್ ಇದೆ, ಅದನ್ನು ತಿಂದು ವಾಪಸ್ ಏರ್ಪೋರ್ಟ್. ಇಷ್ಟು ಆಟೋ ಹತ್ತಿ ಈಗ ಶಾಪಿಂಗ್ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. 7 ಗಂಟೆ ಆದರೂ ಇನ್ನೂ ಕತ್ಲಾಗಿಲ್ಲ ನೋಡಿ. ಇಲ್ಲಿ ಹಂಗೆ ಬೆಳಕಿದೆ. ಇನ್ನೊಂದು 5 ಗಂಟೆ 6 ಗಂಟೆ ಫೀಲಿಂಗ್ ಬರ್ತಾ ಇದೆ. ಟೈಮ್ 7 ಗಂಟೆ ಆಗಿದೆ ಆಗಲೇ. ಗೈಸ್, ಟಾಸ್ಕ್ ನಂಬರ್ 3 ಶಾಪಿಂಗು, ಆಮೇಲೆ ಟಾಸ್ಕ್ ನಂಬರ್ 4 ಚಾಪ್ ತಿನ್ನೋದು. ಇದೆರಡು ಮಾಡಿಬಿಟ್ರೆ ನಮ್ಮ ಇವತ್ತಿನ ಚಾಲೆಂಜ್ ಮುಗಿಯುತ್ತೆ ಆ್ಯಂಡ್ ನಾವು ಮನೆಗೆ ಹೋಗ್ಬೋದು. ಬನ್ನಿ ಈ ಕಡೆ ಆಲ್ಮೋಸ್ಟ್ ಆಯಿತು. ಬಟ್ ಸ್ವಲ್ಪ ಟ್ರಾವೆಲಿಂಗಲ್ಲೇ ಅರ್ಧ ದಿನ ಕಳೆದ್ಬಿಟ್ವಿ ನಾವು. ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದೆ. ಬನ್ನಿ, ಏನು ಶಾಪಿಂಗ್ ಮಾಡೋದು ನನಗಂತೂ ಐಡಿಯಾ ಇಲ್ಲ. ಬಟ್ ಸುಮ್ಮನೆ ಒಂದು ಸರಿ ಸುತ್ತಾಡಿಕೊಂಡು, ನನಗೆ ಶಾಪಿಂಗ್ ಮಾಡೋ ಹುಚ್ಚು ಸ್ವಲ್ಪ. ನನಗೆ ಮಾಲ್ಸಲ್ಲಿ ಶಾಪಿಂಗ್ ಮಾಡೋಕ್ಕೆ ಇಷ್ಟ. ಸ್ಟ್ರೀಟ್ಸು ನಾನು ಯಾವತ್ತು ಡೆಲ್ಲಿಲಿ ಒಂದ್ಸರಿ ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ನನ್ನ ಶಾಪಿಂಗ್ದು. ತುಂಬ ಜಾಸ್ತಿ ಹೇಳ್ತಾರೆ ಪ್ರೈಸು. ಅದರಿಂದ ನಾನು ಡೆಲ್ಲಿಲಿ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಭಯ. ಬಟ್ ನೇಹಾ ಅವ್ರು ಬಂದಿದ್ದಾರಲ್ಲ ಬಾರ್ಗೇನಿಂಗ್ ಮಾಡೋಕ್ಕೆ, ಬಾರ್ಗೇನಿಂಗ್ ಕ್ವೀನ್. ನೋಡೋಣ ಬನ್ನಿ. ಏನಾದ್ರು ಶಾಪಿಂಗ್ ಮಾಡ್ಬೇಕಾ ನೀವು? ನೋಡೋಣ, ಏನಾದ್ರು ಚೆನ್ನಾಗಿದ್ರೆ ತಗೊಳ್ಳೋಣ. ಫಸ್ಟು ಬಂದ ತಕ್ಷಣ ನೇಹಾ ಅವರು ಐಶುಗೆ ಏನು ಇಷ್ಟ ಆಗುತ್ತೆ ಅದನ್ನು ಪಿಕ್ ಮಾಡಿ ಹಾಕೋತವ್ರೆ ಬ್ಯಾಸ್ಕೆಟ್ಗೆ. ಏನು ತೊಗೊಳೋದು ನಾವು ನೋಡ್ತಾ ಇದ್ದೀನಿ ಇಲ್ಲಿ. ಇದು ನೀವು ಬೇಕು ಅಂದಲ್ಲ ಮಾರ್ಷ್ ಮೆಲೋ, ಇದು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ. ಅದು ವಿಡಿಯೋಸ್ ಅಲ್ಲಿ ನೋಡಿರ್ತಾಳಲ್ಲ, ಅದೆಲ್ಲ ನಂಗೆ ಗೊತ್ತು. ಇದು ಬೇಡವಾ ನ್ಯೂಟ್ರೆಲ್ಲ? ಈ ಅಂಗಡಿ ನೋಡಿ ಹೆಂಗಿದೆ. ನೀರು ಬಾಟ್ಲು, ಕೋಕು, ಸ್ಪ್ರೈಟು, ಚಿಪ್ಸ್ ಮಾರಕ್ಕೆ ಈ ಅಂಗಡಿ.
ನೋಡಿ ಎಷ್ಟು ಜನ ಇದ್ದಾರೆ ಶಾಪಿಂಗಲ್ಲಿ. ಒಬ್ಬೊಬ್ಬೊಬ್ಬ ನಮ್ಮ ಜಯನಗರ್ ಥರ ಇದೆ ಸ್ವಲ್ಪ ಅಲ್ಲ, ಇದು ಜಯನಗರ್ ಥರ ಇದೆ, ಜಯನಗರ್ 4th ಬ್ಲಾಕ್. ಹಂಗೆ ಹೋಗ್ತಾ ಇದ್ದೀವಿ, ಏನೋ ತೊಗೊಳೋದೇನೋ ಅಂತ ಗೊತ್ತಿಲ್ಲ, ಸುಮ್ಮನೆ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದಷ್ಟೇ. ಗೈಸ್ ನಾನು ಫಸ್ಟ್ ಟೈಮ್ ಜನಪತ್ ಮಾರ್ಕೆಟಿಗೆ ಬಂದಿರೋದು. ಇದು ಜನಪತ್ ಮಾರ್ಕೆಟ್ ಅಂತೆ ಡೆಲ್ಲಿದು. ಇದು ಒನ್ ಆಫ್ ದ ಫೇಮಸ್ ಮಾರ್ಕೆಟು. ಬಟ್ ಎಲ್ಲ ಹುಡುಗಿರ ಬಟ್ಟೆನೇ ಕಾಣ್ತಾ ಇದೆ. ನಮಗೆ ಬೇಕಾಗಿರೋದೇನು ಕಾಣ್ತಲ್ಲ, ಅಂದರೆ ನನಗೆ ಬೇಕಾಗಿರೋದೇನು ಕಾಣ್ತಾ ಇದೆ. ಒಂದು ವಾಕ್ ಮಾಡ್ಕೊಂಡು ನೋಡಿಕೊಂಡು ಏನೂ ತೊಗೊಂಡಿಲ್ಲ ಅಂದರೆ ಇಲ್ಲ ತಿನ್ನಕ್ಕೆ ಹೋಗ್ಬಿಡೋಣ. ನನಗೆ ಇಲ್ಲೆಲ್ಲ ಏನು ತೊಗೋಬೇಕು ಅಂತ ಅನಿಸ್ತಲ್ಲ ಗೈಸ್. ಮೇ ಬಿ ಇಲ್ಲೇನು ತೊಗೊಳ್ತೀರಾ, ನೀವು ಅವ್ರು ತೊಗೊಂಡ್ಮೇಲೆ ತೊಗೊಳ್ತೀರ ನೀವು ಒಂದ್ಸರಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಏನು ಅಂತ. ಏನಂದ್ರೆ ಪ್ರಾಬ್ಲಮ್ ಹಾಕಿದ್ರೆ ಕಂಫರ್ಟಬಲ್ ಇರಲ್ಲ, ಆ ತರ ಇರುತ್ತೆ. ಅಂದ್ರೆ ಎಲಾಸ್ಟಿಕ್ ಎಲ್ಲ ತುಂಬಾ ಒಂಥರ ರಫ್ ಇರೋದು ಆ ತರ ಇರುತ್ತೆ, ಅದಕ್ಕೆ ಭಯ ತಗೊಳಕ್ಕೆ. ವಾಪಸ್ ರಿಟರ್ನ್ ಕೊಡೋಕ್ಕೂ ಆಗಲ್ಲ, ಬೇರೆ ಊರಿಗೆ ಹೋಗ್ಬಿಡ್ತೀವಲ್ಲ. ನಂಗೆ ಪರ್ಟಿಕ್ಯುಲರ್ಲಿ ಕಂಫರ್ಟ್ ತುಂಬಾ ಮ್ಯಾಟ್ರ್ ಆಗುತ್ತೆ. ನೋಡೋಣ ಬನ್ನಿ. ಪಾಪ ಹೆಂಗೆ ಇದ್ರ ಮಧ್ಯೆ ಹೋಗೋದು ನಾವೀಗ. ನೋಡಿ ಕಾಣ್ತಲ್ಲ ನೋಡಿ ಗೈ, ಸುದ್ದಿ ನೋಡಿ ಬಜ್ಜಿ ಬೋಂಡ ಮಾಡ್ತಿದ್ದಾರೆ ಅಣ್ಣ. ಬಜ್ಜಿ ಬೋಂಡ ಎಲ್ಲ ಹೆಂಗ್ ಮಾಡ್ತಾರೆ ಗೈಸ್. ರಿಟರ್ನ್ ಹೋಗ್ಬಿಡೋಣ ಅನಿಸ್ತಿದೆ. ಹಿಂಗೆ ಹೋಗ್ತಾ ಹೋಗ್ತಾ ಜನ ಕಮ್ಮಿ ಆಗ್ತಿಲ್ಲ, ಜಾಸ್ತಿ ಆಗ್ತಾ ಇದ್ದಾರೆ ನೋಡಿ. ಇನ್ನು ಒಳಗೆ ಹೋಗ್ತಾ ಇದೀವಿ ನಾವು. ಹೋಗ್ತಾ ಹೋಗ್ತಾ ನನಗಂತೂ ಸಫೋಕೇಟ್ ಆಗೋದು ಸ್ಟಾರ್ಟ್ ಆಯ್ತು. ಗೊತ್ತಾ, ಹೋಗ್ಬಿಡೋಣ ಬೇಡ. ನೀವು ಚೆಕ್ ಮಾಡ್ಬೇಕಾ? ಚೆಕ್ ಮಾಡ್ಬೇಕಾದ್ರೆ ಹೋಗೋಣ. ಸಫೋಕೇಟ್ ಆಗ್ಬಿಡ್ತು ಗೈಸ್ ನನಗೆ. ಅಂದ್ರೆ ಫಸ್ಟ್ ಪಾಯಿಂಟ್ ನಮ್ಮಿಬ್ಬರು ನಿದ್ದೆ ಇಲ್ವಲ್ಲ ಗೊತ್ತಾ, ಅದಕ್ಕೆ ಸುಸ್ತಾಗ್ಬಿಡಿದ್ವಿ ಫಸ್ಟ್. ಬನ್ನಿ ಈಗ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಗೊತ್ತಾ, ಇದಕ್ಕಿಂತ ಮೇನ್ ಅಲ್ವಾ ಫುಡ್ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲ ಈ ಮಾರ್ಕೆಟ್ ಹೆಂಗಿದೆ, ನಾನು ನೀವು ಸರೋಜಿನಿ ಮಾರ್ಕೆಟ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದು. ಅಲ್ಲಿಗೆ ಹೋಗ್ಬಿಟ್ಟಿದ್ರೆ ಹೆಂಗ್ ಕತ್ತೇನೋ ಅಲ್ವಾ. ಮೇ ಬಿ ವಿ ಆರ್ ನಾಟ್ ಗೆಟ್ ಅಂದರೆ ಸಫೋಕೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ ಅಂದರೆ. ಮೇ ಬಿ ಅದಕ್ಕೆ ಇರ್ಬೋದು, ಇಲ್ಲ ನಾವು ಇವಾಗ ಟಯರ್ಡ್ ಆಗಿದ್ದೀವಿ ಅದಕ್ಕೆ ಇರ್ಬೋದು. ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಇಷ್ಟು ರಶ್ ಇರಲ್ಲ ಎಲ್ಲೋದ್ರೂ, ತುಂಬಾ ಓವರ್ ಕ್ರೌಡೆಡ್. ಮೇ ಬಿ ನಮ್ಮವ್ರು ಇಲ್ವಲ್ಲ, ಬೇರೆ ಭಾಷೆಯವರಲ್ಲ ಎಲ್ಲ, ಕಯ ಅಂತ ಬೇರೆ ಭಾಷೆ ಒಂಥರ ಏನೋ ಎಲ್ಲೋ ಇದೀವಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಬನ್ನಿ ಈಗ ತಿನ್ನಕ್ಕೆ ಹೋಗೋಣ ಗಾಯ್ಸ್. ಹಸು ಆಗ್ತಿದೆ, ಸರಿ ಹಸು ಆಗ್ತಿದೆ. ನಾನೇನು ತಿಂದೇ ಇಲ್ಲ ಸರಿಯಾಗಿ, ಸ್ವಲ್ಪ ರೈಸ್ ತಿಂದಿದ್ದೆ ಅಷ್ಟೇ ಮಧ್ಯಾಹ್ನ. ನೀವು ಹೋಗ್ತೀನ ಈಗ ಗೈಸ್. ನಾನು ಎಲ್ರಿಗೂ ಏನಾದ್ರು ತೊಗೋಬೇಕು ಅಂತೇಳಿ ಶಾಪಿಂಗ್ನ ಕನ್ಸಿಡರ್ ಮಾಡಿದ್ದು, ಅಂದರೆ ಎಲ್ಲಿ ಚಿಕ್ಕದು ಏನಾದ್ರು ತೊಗೊಂಡು ಹೋಗೋಣ ಅಂತ. ಬಟ್ ಇಲ್ಲಿ ಬಂದಮೇಲೆ ನನಗೇನು ಅಷ್ಟು ಫ್ಯಾಸಿನೇಟಿಂಗ್ ಅನ್ನಿಸ್ತಲ್ಲ. ತೊಗೊಂಡು ಹೋಗ್ಬೋದು, ಅವ್ರಿಗೆ ಇಷ್ಟ ಆಗ್ಬೋದು ಅಂತ. ಸೊ ಅದಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ. ಇವ್ರು ಜೆನ್ಯೂನ್ ಆಗಿ ಅವ್ರಿಗೆ ಇಷ್ಟ ಆಗುತ್ತೆ ಅಂದಾಗ ತೊಗೊಂಡು ಹೋಗೋಣ ಅಂತೇಳಿ ನಾನು ನನ್ನ ಕಂಟ್ರೋಲ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅದೇ ಜಾಗಕ್ಕೆ ನಾವು ಬಂದಿರೋದು. ಮೇನ್ ಸ್ಪಾಟ್ ಅದೇ ಕನಾಟ್ ಪ್ಲೇಸ್. ಏನದು ಕನಾಟ್ ಪ್ಲೇಸ್. ರೋಡ್ ಕ್ರಾಸ್ ಮಾಡಿ ಅಲ್ಲಿಗೆ ಹೋಗ್ಬೇಕು ನಾವೀಗ. ನನಗೆ ಈ ಬ್ಯಾಗು ಬಾಟಲ್ಲು ಎಲ್ಲ ಲೆಫ್ಟ್ ಹ್ಯಾಂಡ್ ನಂಬಾಗ್ಬಿಟ್ಟಿದೆ ನಂದು. ಬಿಡಿ ಬಾಟ್ಲು ಬೇಕಾ? ಫೈನಲಿ ಸಿಗ್ನಲ್ ಬಿಟ್ಟು ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಇನ್ಯಾವ್ದಾದ್ರು ಜಾಗ ಇದೆ ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗಿರೋದು? ಇಲ್ಲ ಅಷ್ಟೇ. ನಾನು ಅನ್ಕೊಂಡಿದ್ದು 2 ಆಯ್ತು. ಈಗ ಚಾಪ್ ಒಂದು, ಚಾಪ್ ಒಂದು ತಿಂದ್ರೆ 2 ಆಗುತ್ತೆ. ಇದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಎಲ್ಲರೂ ನೋಡಿರ್ತೀರ ತುಂಬ ಜನ ಈ ಜಾಗನ. ಹೆವಿ ಜನ, ತುಂಬ ಜನ ಕಾಂಟೆಂಟ್ ಮಾಡೋದು ಇಲ್ಲೇ. ತುಂಬ ಜನ ಬಂದು ಇಲ್ಲೇ ಕಾಂಟೆಂಟ್ ಮಾಡೋದು. ಡೆಲ್ಲಿ ಯೂಟ್ಯೂಬರ್ಸ್ ಆಗಲಿ, ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಲಿ. ಸೊ ನೋಡಿ ಎಲ್ಲ ನೆನಪಾಗ್ತದೆ ಕಾಂಟೆಂಟ್ಸ್. ಇದು ನೋಡಿ ಎಷ್ಟು ಜಾಮ್ ಇದೆ. ನಮ್ಮ MG ರೋಡ್ ಥರ ಇದಲ್ಲ ಗೊತ್ತಾ, MG ರೋಡ್ ಥರ ಇದು ಜಾಮ್, ಸರಿ ಜಾಮ್ ಇದೆ. ಸುಮ್ಮನೆ ನೋಡ್ಕೊಂಡು ಓಡಾಡ್ತಾ ಇದ್ದೀವಿ ಗೈಸ್. ಇನ್ನೇನು ತಗೊಳ್ಳೋಂಗಂತೂ ಇಲ್ಲ, ತಗೊಳ್ಳೋ ಮನ್ಸಿಲ್ಲ ಯಾಕೋ ಇವತ್ತಲ್ಲ ಗುಪ್ತಾ. ಅಂದ್ರೆ ನಮ್ಗೆ ಟಯರ್ಡ್ ಆಗ್ಬಿಟ್ಟಿದೆ ಆಲ್ರೆಡಿ. ಯೂಶಲ್ ಆಗಿ ಏನಾದ್ರು ಒಂದು ಬೈ ಮಾಡ್ತಿದ್ದೆ ನಾನಂತೂ. ನನಗೇನೆ ಮನ್ಸಿಲ್ಲ ಏನಾದ್ರು ತಗೋಬೇಕು ಅಂತ. ಅಯ್ಯೋ ಏನು ಬೇಡ ಅಪ್ಪ ಅನ್ನೋದ್ರ ಫೀಲ್ ಆಗ್ಬಿಟ್ಟಿದೆ ಗೈಸ್. ಶಾಪಿಂಗ್ ಅಂತೂ ಆಗಿಲ್ಲ, ಯಾಕೆ ಅಂದರೆ ನಮ್ಮಿಬ್ಬರಿಗೂ ಎನರ್ಜಿ ಇಲ್ಲ. ಇಲ್ಲಿಂದ ಹೋಗಿ ಏನಾದ್ರು ತಿಂದ್ಬಿಟ್ರೆ ಸಾಕು. ತಿಂದು ಏರ್ಪೋರ್ಟಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಅನ್ನಿಸ್ತದೆ ಎಲ್ಲ ಗುಪ್ತು. ಸಾಕಾಗ್ಬಿಟ್ಟಿದೆ, ಎಕ್ಸಾಸ್ಟ್ ಆಗ್ಬಿಟ್ವಿ. ನಿಮ್ಗೆ ಅನಿಸ್ತದೆ ಒನ್ ಡೇ ಟ್ರಿಪ್ ಬಗ್ಗೆ ಏನು ಹೇಳ್ತೀರಾ ನೀವು? ಚೆನ್ನಾಗಿತ್ತು. ಮಾರ್ನಿಂಗ್ ಹೊರಟು ನೈಟ್ ಮತ್ತೆ ವಾಪಸ್ ಹೋಗೋದು ಮನೆಗೆ. ಅಲ್ಲ ಎನರ್ಜಿ ಬಗ್ಗೆ ಟಾಸ್ಕ್ 6 ಇಟ್ಟಿದ್ರೆ ಆಗ್ತಿತ್ತಾ? 6 ನಾವು 4ಕ್ಕೆ ಸುಸ್ತಾಗ್ಬಿಟ್ವಿ. 6 ಇದ್ದಿದ್ರೆ 4 ಕರೆಕ್ಟ್ ಆಗಿದೆ, ಎಕ್ಸಾಸ್ಟ್ ಆಗ್ಬಿಡ್ತಿದ್ವಿ 6 ಇದ್ದಿದ್ರೆ. ಎನಿವೇಸ್ ಈಗ ಚಾಪ್ ಒಂದು ನಮ್ಮ ನೇಹ ಅವ್ರ ಫೇವ್ರೇಟ್. ನಾನು ಲಾಸ್ಟ್ ಟೈಮ್ ಅವ್ರಿಗೆ ಫೇವ್ರೇಟ್ ಅಂದರೆ ತಿನ್ನಬೇಕು ಅಂತ ಆಸೆ ಅವ್ರಿಗೆ. ಲಾಸ್ಟ್ ಟೈಮ್ ನಾನು ಪ್ರಾಮಿಸ್ ಮಾಡಿದ್ದೆ ಕೊಡಿಸ್ತೀನಿ ಅಂತ. ಬಟ್ ನನ್ನ ಶೂಟ್ ಇದರಿಂದ ಆಗಿರಲಿಲ್ಲ. ಅವ್ರು ಡೆಲ್ಲಿಗೆ ಬಂದು ನಾನು ಸರ್ಪ್ರೈಸ್ ಮಾಡಿದಾಗ ನಾನು ಪಕ್ಕ ಕೊಡಿಸ್ತೀನಿ ಅಂತ ಹೇಳಿದ್ದೆ. ನಾನು ಬರೋದೇ 2 ಗಂಟೆ ಆಗ್ಬಿಡ್ತು ಶೂಟಿಂದ. ಅಷ್ಟರಲ್ಲಿ ಅವ್ರ ಫ್ಲೈಟಿಗೆ ವಾಪಸ್ ಹೋಗ್ಬೇಕಿತ್ತು. ಸೊ ಅದಕ್ಕೆ ಅದೊಂದು ಬ್ಯಾಲೆನ್ಸ್ ಇತ್ತು. ಅದು ಹೆಂಗೋ ಇವಾಗ
ಪೂರ್ತಿ ಆಗ್ತಾ ಇದೆ. ಬನ್ನಿ, ಯಾವುದು ಬೆಸ್ಟ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದೀನಿ ಫ್ರೆಂಡ್ ಹತ್ರ. ಅವ್ರ ಲೊಕೇಶನ್ ಕಳಿಸಿದ್ದಾರೆ, ಅಲ್ಲಿಗೆ ಆಟೋ ಬುಕ್ ಮಾಡಿ ಹೊರಟಿದ್ದೀವಿ. ಮುಖದಲ್ಲಿ ಸ್ಮೈಲ್ ನೋಡಿ, ಅವ್ರಿಗೆ ಬೇಕಾಗಿರೋದು ಫುಲ್ಫಿಲ್ ಆಗ್ತಿದೆ ಅಂತ ಸ್ಮೈಲ್ ನೋಡಿ. ಸ್ಮೈಲ್, ಎನರ್ಜಿ ಇಲ್ಲ ಗೈಸ್ ಇಬ್ರಿಗೂ, ಫುಲ್ ಹಿಂಗೆ ಆಗ್ಬಿಟ್ಟಿದ್ದೀವಿ. ಹೆಂಗಿದೆ ನೋಡಿ ಗುಪ್ತಾ, ಇನ್ನೂ ಗೈಸ್ ಈ ಥರ ಇನ್ನೂ ಹಂಗೆ ನಡ್ಕೊಂಡು ಹೋದ್ರೆ ಉದ್ದಕ್ಕೂ ಇದೆ ಇದು. ಅಲ್ಲಿವರೆಗೂ ನಡೆಯೋ ಎನರ್ಜಿ ನಮಗಿಲ್ಲ ಅಷ್ಟೇ. ಇದ್ರಲ್ಲಿ ತೋರಿಸ್ತೀನಿ. ಅಲ್ಲಿ ನೋಡಿ ಹೆಂಗಿದೆ ಸರ್ಕಲ್ ಫುಲ್ಲು ಹಿಂಗೆ ಅಂಗಡಿಗಳು, ಅಂಗಡಿ ನೋಡಿ, ಎಲ್ಲ ಬ್ರ್ಯಾಂಡ್ ಅಂಗಡಿಗಳು. ಅಣ್ಣ ಹೋಗ್ತಿರೋ ಸ್ಪೀಡ್ ಯಾವ್ದಾದ್ರು ಒಂದು ಹಂಪ್ ಎಗರ್ಸಿದ್ರೆ ನಾವಿಬ್ರು ಮನೆಗೆ ಹೋಗಲ್ಲ. ಇಬ್ರು ಮನೆಗೆ ಹೋಗಲ್ಲ, ಆ ಸ್ಪೀಡಲ್ಲಿ ಹೋಗ್ತಾವ್ರ ಅಣ್ಣ. ನನ್ನ ಕೈಲಿ ಆಯ್ತಾ ಇಲ್ಲ. ಹೆಂಗ್ ಗೊತ್ತಾ, ಡೈರೆಕ್ಟ್ ಮನೇಲಿ ಇರ್ತೀವಿ. ವಾ, ಇದು ಜೋಕಾ? ನಗ್ಬೇಕಾ? ಹೌದು ನಗ್ಬೇಕಾ? ಹೌದು ಸರಿ. ನೀವ್ ಹೇಳಿದ್ದೇನು, ಅಣ್ಣ ಹೋಗ್ತಿರೋ ಸ್ಪೀಡ್ಗೆ ಒಂದು ಬ್ರೇಕ್ ಹಾಕಿದ್ರೆ ನಾವಿಬ್ರು ಮನೆಗೆ ಹೋಗಲ್ಲ. ಏನ್ F1 ಅಲ್ಲಿ ಹೋಗ್ತಾ ಇದೀವಾ? ಆಟೋಲ್ ಅಷ್ಟೇ, ಎಷ್ಟು ಸ್ಪೀಡ್ ಲಿಮಿಟ್ ಇರುತ್ತೆ ಆಟೋಲಿ. ನೋಡ್ರಿ 2 ನಿಮಿಷ ಮಾತಾಡು ಅಂತ ಬಿಟ್ರೆ ಎಷ್ಟು ಮಾತಾಡ್ತಾರೆ ನೋಡಿ, ಮಾತಾಡ್ತಾರೆ ನೋಡಿ. ಗೈಸ್, ಫೈನಲಿ ನಾವು ಶಾಪ್ ಜಾಗಕ್ಕೆ ಬಂದಿದ್ದೀವಿ. ಬನ್ನಿ, ಒಳಗೆ ಬಂದ್ವಿ. ಗಮ್ಮಂತಿದೆ ಏನೋ ವಾಸನೆ, ಅದಕ್ಕೆ ಅಪ್ಪ ಆಚೆ ಬಂದರೆ ಬಿಸಿ ಹಬೆ. ಸರಿ, ಇಲ್ಲೇ ನಿಂತ್ಕೊಂಡು ತಿನ್ನೋಣ. ಬನ್ನಿ, ಚಾಪ್ ಆರ್ಡರ್ ಮಾಡಿ. ಹಿಂಗೆ ಚಾಪ್ ಅಂದ್ರೆ ಅಂತ ತೋರಿಸ್ತೀನಿ ನೋಡಿ. ಇದೆ ಚಾಪ್ ಅಂದರೆ ಸೋಯಾ ಅಲ್ಲಿ ಮಾಡೋದಂತೆ. ವೆಜಿಟೇರಿಯನ್ಸ್ಗೆ ಇದೆ, ನಾನ್ ವೆಜ್ ಅಂದ್ಕೊಡಿ. ಹಿಂಗೆ ಹಾಕ್ಬಿಟ್ಟು ಕಲಿಸ್ತವ್ರು, ಏನೇನು ಹಾಕ್ಬಿಟ್ಟು. ಈಗ ತುಪ್ಪ ಗಿಪ್ಪ ಗೀ ಕ್ಯಾ ಗೀ ಎಲ್ಲ ಹಾಕ್ಬಿಟ್ಟು ಕಲಿಸ್ತವ್ರು. ಬನ್ನಿ, ಪೇ ಮಾಡಿ ಓಡೋಣ. ಸುಮ್ಮನೆ ಕೂತಿರೋನ್ಗೆ ಎಂತ ಮಖ ಮಾಡಿ ಎದುರಿಸೋದು ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಬ್ರೇಕಪ್ ಮಾಡ್ಕೋಬೇಕು ಅಂತಿದ್ದೀನಿ ಗೈಸ್, ಇದಾಗಲ್ಲ ನನ್ನಿಂದ. ನೋಡಿ 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 ನೋಡಿ, ಈ ಹೂ ಅಂತ ಏನೇನೋ ಮಖ ಮಾಡಿ ಎದುರಿಸೋದು. ನಾನು ಆ ಕಡೆ ಎಲ್ಲ ನೋಡ್ತಿರ್ತೀನಿ, ನನ್ನ ಈ ಅಂತ ಹಿಂಗೆ ನೋಡ್ತಿರೋದು. ಆ ಕಡೆ ನೋಡಿದ ತಕ್ಷಣ ನೋಡಿ 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 ಹಿಂಗೆಲ್ಲ ಎದುರಿಸ್ತವ್ರೆ. ಗೊತ್ತಿಲ್ಲ ಅಂತಂದ್ರೆ ಅದು ಮೂವಿಲಿ, ಹಾರರ್ ಮೂವಿಲಿ ಅವಳು ಹಂಗೆ ಮಾಡ್ತಾಳೆ ಗೈಸ್. ಇಲ್ಲಿ ಸನ್ನಿ ಲಿಯೋನ್ ಚಾಪ್, ಮಿಯಾ ಖಲೀಫಾ ಚಾಪ್ ಅಂತೆಲ್ಲ ಇದೆಯಂತೆ. ಮತ್ತೆ ವೆಜ್ ಫಿಶ್ ಚಾಪ್ ಅಂತ ಗೊತ್ತಾ, ವೆಜ್ ಫಿಶ್ ಚಾಪ್. ಆ ಥರ ಯಾವ್ಯಾವ್ದು ಚಾಪ್ಗಳಿದೆ ನೋಡೋಣ, ಯಾವ್ದಾವ್ದು ಆಗುತ್ತೆ ಎಲ್ಲ ಟ್ರೈ ಮಾಡೋಣ. ಬಟ್ ಹೊಟ್ಟೆ ಕೆಡ್ಸ್ಕೊಂಡು ಹೋಗೋದಂತೂ ಬೇಡ, ಎಷ್ಟಾದಷ್ಟು ಕಮ್ಮಿ ತಿನ್ನೋಣ, ರಿಸ್ಕ್ ಜಾಸ್ತಿ ತೊಗೊಳೋದು ಬೇಡ ಅಂತ. ಏನಂತೀರ ಗುಪ್ತಾ? ಸುಮ್ಮನೆ ಎಲ್ಲ ತಿಂದ್ಬಿಟ್ಟು ಆಮೇಲೆ ಬೆಳಗ್ಗೆ ಹೋಗಿ ಪ್ರಾಬ್ಲಮ್ ಆಗಬಾರ್ದು. ಬೆಳಗಲ್ಲ, ಈಗಲೇ ಗುಡುಗುಡು ಅಂದ್ರೆ ಏನು ಮಾಡೋದು? ಗೈಸ್, ಇದೆ ಮಲೈ ಚಾಪು. ನೇ ಅವರು ಮಲೈ ಚಾಪ್ ಅಂದ್ಕೊಂಡು ಓಡಾಡ್ತಾ ಇದ್ರು, ಅದೇ ಮಲೈ ಚಾಪ್ ಇದು. ಫೈನಲಿ ಈಗ ಟೇಸ್ಟ್ ಮಾಡ್ತಿದ್ದಾರೆ ನೇ ಅವರು ಮಲೈ ಚಾಪ್ನ. ಎತ್ಕೋತಾ ಇದ್ದಾರೆ ಸ್ಪೂನಲ್ಲಿ. ಒಂದು ತರಕಾರಿ ಎತ್ಕೊಂಡಿದ್ದಾರೆ ಫಸ್ಟು. ತರಕಾರಿ ರೀ ಇದು, ಚಾಪ್ ಇದು. ಹಾಂ, ಫಸ್ಟ್ ಒಂದು ಚಾಪ್ ಎತ್ಕೊಂಡಿದ್ದಾರೆ, ಚಟ್ನಿ ಹಾಕ್ಕೊಂಡಿದ್ದಾರೆ. ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ತಿಂದ ಎಕ್ಸ್ಪ್ರೆಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಬರಲೇ ಚೆನ್ನಾಗಿದೆಯಾ? ನಾನೊಂದು ಸ್ಪೂನ್ ತಿಂತೀನಿ ಗೈಸ್. ಮಾತಾಡಿ ಆಡಿ ಎನರ್ಜಿ ಎಲ್ಲ ಹೋಗ್ಬಿಟ್ಟಿದೆ. ಸೋಯಾ ಚಾಪ್ ಇದು, ಸೋಯಾ ಬೀನಲ್ಲಿ ಮಾಡೋ ಚಾಪ್ ಅಂತಿದಲ್ಲ. ತಂದೂರಿ ಸೋಯಾ ಚಾಪ್ ಇದು. ನಾವು ಮಲೈ ಚಾಪು. ಚೆನ್ನಾಗಿದೆ ಗೈಸ್. ಇದು ಮೈದಾಲ್ ಮಾಡಿರೋದಂತೆ, ತುಂಬ ಅನ್ಹೆಲ್ತಿ. ಸೊ ಅದಕ್ಕೆ ನಾನು ಇನ್ನೊಂದು 7-8 ಪೀಸ್ ತಿಂದ್ಬಿಟ್ಟು ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ದಟ್ ಜಾಸ್ತಿ ಅನ್ಹೆಲ್ತಿ ತಿನ್ಬಾರ್ದು. ಏನಂತೀರಾ ಗುಪ್ತಾ? ಏನಂತೀರಾ ನೀವು? ಯಾವತ್ತಾದ್ರೂ ಒಂದಿನ ಅಷ್ಟೇ ತಿನ್ಬೇಕು. ನಮ್ಮ ಮನೇಲಿ ಮೈದಾನೇ ಯೂಸ್ ಮಾಡಲ್ಲ. ಇದು 100% ಸೋಯಾ ಅಂತೆ. ಅಂದರೆ 100% ಸೋಯಲ್ಲಿ ಒಂದು 20% ಮೈದಾ ಹಾಕಿರ್ತಾರೆ, ಮಿಕ್ಕಿದೆಲ್ಲ ಸೋಯಾ ಹಾಕಿರ್ತಾರೆ ಅಂತ ಹೇಳಿದ್ರು ಅಂಗಡಿಯವರು. ಇದು ನೋಡಿ, ಇದು ಪನ್ನೀರ್ ಮೋಮೋಸ್ ಅಂತೆ. ಪನ್ನೀರ್ ಮೋಮೋಸ್ ಮಲೈ ಚಾಪ್ ತಿನ್ನೋಣ ಬನ್ನಿ. ನೋಡಿ ಗುಪ್ತಾ, ಸ್ವಲ್ಪ ಬಿಸಿ ಇರುತ್ತೆ, ಹುಷಾರು. ಪನ್ನೀರ್ ಮೋಮೋಸ್ ಚಾಪ್ ಚೆನ್ನಾಗಿದೆಯಾ? ಓಕೆ ಚೆನ್ನಾಗಿದೆಯಾ? ಓಕೆನಾ? ಮಧ್ಯದಲ್ಲಿ 50-50.
ಪಾಪ ವ್ಲಾಗ್ ಇಲ್ಲ ಅಂದ್ರೆ ಅಂತ ಹಾಕೊಂಡು ತಿನ್ನೋರು, ವ್ಲಾಗ್ ಇರೋದಕ್ಕೆ ಅರ್ಧ ಬೈಟ್ ತಿನ್ನೋ ಥರ ಆಗೋರು ನಮ್ಮ ನೇಹಾ ಅವರು. ಹಾಂ ಗುಪ್ತು, ನಾನು ಆ ಥರ ತಿಂತೀನಾ ಹಾಂ ರೋಡಲ್ಲಿ? ರೇ 3-4 ತಿಂದಿರೋದು ನೋಡಿದ್ದೀನಿ ನಾನು ಒಂದೇ ಸರಿ ನೀವು ಮೋಮೋಸ್ನ. ಸುಮ್ಮನೆ ಡೌ ಮಾಡಿಬಿಡಿ ನಾನು ಮುಂದೆ. ಅಲ್ಲಿ ನೋಡಿ ನೀವು ಹಂಗೆ ತಿಂತಾ ಇರೋದು, ನಾನಲ್ಲ. ನಾನು ಯಾವತ್ತು ಆ ಥರ ಎಲ್ಲ ತಿನ್ನೋದು. ಸುತ್ತ ಹಂಗೆ ತಿನ್ಬೇಕು ಗೊತ್ತಾ ಮೊಮೋಸು, ಪೀಸ್ ಮಾಡ್ತಿದ್ರೆ. ಪೂರ್ತಿ ತಿನ್ನಕ್ಕಾಗಲ್ಲ. गाइस भैया दिल्ली में आपका फर्स्ट कैब है जो मैंने क्लीन देखा है इतना, सच में ಫಸ್ಟ್ ಕ್ಯಾಬ್ ಗೈಸ್. ನಾನು ಇಷ್ಟು ಕ್ಲೀನ್ ಆಗಿ ನೋಡಿರೋದು, ಎಷ್ಟು ಕ್ಲೀನ್ ಆಗಿ ಗೊತ್ತಾ, ಅಬ್ಬಾ ಖುಷಿ ಆಯ್ತು ಒಂಥರ. ಹತ್ತಕ್ಕೆ ಫುಲ್ ಪಾಲಿಶ್. आप रोज क्लीन करते हो भैया? हाँ 1 hour ಕೊಡ್ತಾರಂತೆ ಕ್ಲೀನ್ ಮಾಡಕ್. ನೋಡಿ ಬೇರೆ ಎಲ್ಲ ಪ್ರೀಮಿಯಂ ಅಂತೆಲ್ಲ ದುಡ್ಡೆಲ್ಲ ಇಸ್ಕೊಂಡು ಎಕ್ಸ್ಟ್ರಾ ಎಲ್ಲ ಕೊಟ್ಟಿದ್ದೀನಿ ಬರ್ತಾ. ಪೈಲಾ ರೈಡ್ ಅಂತೆ ನಾವು. ಬನ್ನಿ ಈಗ ಚಾಪಿಂಗ್ ಇತ್ತು ನೇಹವ್ರೆ. ಚೆನ್ನಾಗಿತ್ತು. ಇವತ್ತಾದ್ರೂ ಒಂದ್ಸರಿ ತಿನ್ಬೋದು, ಮತ್ತೆ ಮತ್ತೆ ಬಂದು ತಿನ್ಬೇಕು ಅನ್ನೋ ತರ ಏನಿಲ್ಲ. ಮೋಸ್ಟ್ಲಿ ನಮ್ಗೆ ನಮ್ ಗೋಬಿ ಚೆನ್ನಾಗಿದೆ ಅನ್ಸುತ್ತೆ. ಗೈಸ್ ನನಗೂ ಓಕೆ ಅನಿಸ್ತು. ಬಿಕಾಸ್ ಲಾಸ್ಟ್ ಟೈಮ್ ತಿಂದಾಗ ಫಸ್ಟ್ ಟೈಮ್ ತಿಂದಿಲ್ಲ ಲಾಸ್ಟ್ ಟೈಮು ನಾನು ಶಶಾಂಕ್ ಬಂದಾಗ, ಅವಾಗ ವಾವ್ ಅನಿಸ್ತು. ಈ ಸರಿ ಓಕೆ ಅನಿಸ್ತು. ಮತ್ತು ಅದು ಬೇರೆ ನಮ್ಮ ನೇಹಾ ಅವ್ರು ಯೂಟ್ಯೂಬ್ ಪ್ಲೇ ಮಾಡಿಬಿಟ್ಟು ಅದನ್ನ ಮಾಡೋದು ಹೆಂಗೆ ಅಂತ ತೋರಿಸ್ಬಿಟ್ರು. ಅದನ್ನ ನೋಡಿ ನಂಗೆ ಇನ್ನೂ ಟೆನ್ಷನ್ ಆಗೋಯ್ತು. ಹಿಂಗೆ ನೆಲದ ಮೇಲೆ ಹಾಕೊಂಡೆಲ್ಲ ಗಿಜ್ಜದೆಲ್ಲ ತೋರಿಸ್ಬಿಟ್ರು ಅದನ್ನ. ಅಪ್ಪ ಅಂದ್ಬಿಟ್ಟು ಆದರೆ 2 ಪೀಸ್ ತಿನ್ಬಿಟ್ಟು ಈಗ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದೀವಿ. ಟೈಮ್ 9:30 ಅಲ್ಲ, 9:30. ನಮ್ಗಿರೋದು ಫ್ಲೈಟು 1:30ಗೆ, 1 o'clockಗೆ. ಅಂದರೆ 10 ಗಂಟೆ ಅಂತಲೇ ಅಂದ್ಕೊಳ್ಳೋಣ. 10 ಇಂದ 11, 12, 1. ಸೊ 3 ಅವರ್ ಇದೆ ನಮ್ಮ ಹತ್ರ. 3 ಅವರ್ ಏರ್ಪೋರ್ಟಲ್ಲೇ ಕಳಿಬೇಕು. ಅದೇ 3 ಅವರ್ ಕಳಿಬೇಕು ಏರ್ಪೋರ್ಟಲ್ಲಿ ಆಲ್ಮೋಸ್ಟ್. ಲೆಟ್ಸ್ ಗೋ. ಫೈನಲಿ ನಮ್ಮ ಡೆಲ್ಲಿ ಟ್ರಿಪ್ ಮುಗಿತಾ ಇದೆ. ಈಗ ಫ್ಲೈಟ್ ಹತ್ತಿ ಸೀದಾ ಬೆಂಗಳೂರು. ಅದ್ರ ಮಧ್ಯದಲ್ಲಿ ಏನಾದ್ರು ಆಗುತ್ತಾ ಇಲ್ವಾ ಅಂತ ನಿಮ್ಗೆ ಹೇಳ್ತೀನಿ, ಬನ್ನಿ ಹೋಗೋಣ. ಟೈಮ್ 10:10 ಏರ್ಪೋರ್ಟ್ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ ಗೈಸ್. 10:10 ಟೈಮು, 10 ಗಂಟೆ ಕರೆಕ್ಟಾಗಿ ಟೈಮ್. 10:01 ನೋಡಿ, ಕರೆಕ್ಟಾಗಿ 10:01. ಈಗ ನಾವು ಒಳಗೆ ಹೋಗಿ ಸ್ವಲ್ಪ ಹೊತ್ತು ಲಾಂಜ್ ಏನಾದ್ರು ಸಿಕ್ಕ ಲಾಂಜಲ್ಲಿ ಕೂರೋದು, ಇಲ್ಲಾಂದ್ರೆ ಏನು ಅಂತ ನೋಡೋಣ. ಲೆಟ್ಸ್ ಗೋ. ನಮ್ಮದು ಲಗೇಜ್ ಚೆಕ್ ಇನ್ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಇದೆಲ್ಲ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಹೋಗ್ಬೋದು ಗೈಸು. ಒಳಗೆ ಬಂದು ಲಾಂಜ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಲಾಂಜ್ ನಂದು ಕಾರ್ಡ್ ಇದೆ, ಬಟ್ ನಮ್ಮ ಮನೆಯವ್ರದ್ದು ಕಾರ್ಡ್ ಇಲ್ಲ. ಸೊ ಅದಕ್ಕೆ ಅವ್ರು ಪೇ ಮಾಡಿ ಒಳಗೆ ಹೋಗ್ತಾ ಇದ್ದೀವಿ. ನಮ್ಮದು ಕಾರ್ಡ್ ಇದೆ, ಸೊ ಅದಕ್ಕೆ ಫ್ರೀ ಎಂಟ್ರಿ. ಬನ್ನಿ ಲಾಂಜ್ ಒಳಗೆ ಹೋಗಿ ಸ್ವಲ್ಪ ಕೂತ್ಕೊಳ್ಳೋಣ. 2 ಅವರ್ ಟೈಮ್ ಇದೆ ಇನ್ನೂ. 2 ಅವರ್ ಒಳಗೆ ಚಿಲ್ ಮಾಡೋಣ ಅಷ್ಟೇ, ಬೇರೆ ಏನು ಆಪ್ಷನ್ ಇಲ್ಲ. ಸೊ ಕಾರ್ಡ್ ಇರೋದಕ್ಕೆ ಆಯಿತು. ಒಳಗೆ ಹೋಗಿ ಆರಾಮಾಗಿ ಕೂರೋಣ. ಮತ್ತು ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇರುತ್ತೆ ಮತ್ತು ಕಾಫಿ ಇರುತ್ತೆ, ಮತ್ತು ಇದೊಂದು ಬನ್ಗಳು, ರಸ್ಕು, ಕೇಕು, ಈ ಥರ ಸ್ವೀಟು ಇಂಥವೆಲ್ಲ ಇದ್ದಾವೆ ಅಷ್ಟೇ, ಬೇರೇನಿಲ್ಲ. ನಮಗೆ ಪ್ರಾಪರ್ ಊಟ ಬೇಕು ಅಂದರೆ ಇನ್ನೊಂದು ಮೇಲೊಂದು ಲಾಂಜ್ ಇತ್ತು, ಅಲ್ಲಿಗೂ ಹೋಗ್ಬೋದಿತ್ತು. ಬಟ್ ಅಲ್ಲಿ ಪ್ರಾಪರ್ ಡಿನ್ನರ್ ಇರುತ್ತೆ, ಅನ್ನ ಸಾರು ಅದು ಇದು ಎಲ್ಲ. ಬಟ್ ನಮಗೆ ಹೊಟ್ಟೆ ತುಂಬಿಡಿದೆ. ಸೊ ಈಗ ಹೋಗಿ ತಿನ್ನೋ ಇದಿಲ್ಲ. ಆ್ಯಂಡ್ ಅದು ತುಂಬ ರಶ್ ಇರುತ್ತೆ, ತುಂಬ ಪೀಸ್ಫುಲ್ ಆಗಿದೆ, ಖಾಲಿ ಇದೆ. ಅದಕ್ಕೆ ಅದನ್ನು ರಿಜೆಕ್ಟ್ ಮಾಡಿ ಇಲ್ಲಿ ಬಂದು ಕೂರ್ತಾ ಇದ್ದೀವಿ. ಗೈಸ್ ಮೂವಿ ನೋಡ್ಕೊಂಡು ಕೂತಿದ್ದೀವಿ. ಮೂವಿ ನೋಡಿ 2 ಅವರ್ ಟೈಮ್ ಪಾಸ್ ಮಾಡ್ಬೇಕು. ಈಗ ಬೇರೆ ಆಪ್ಷನ್ ಇಲ್ಲ. ಲೈಕ್ 2-3 ದಿನ ಆದ್ಮೇಲೆ ವಾಪಸ್ ಹೋಗ್ತೀನಿ ಅನ್ನಿಸಿದೆ, ಫೀಲ್ ಆಗ್ತಿದೆಲ್ಲ. ತುಂಬ ದಿನ ಆದ್ಮೇಲೆ ಬೆಂಗಳೂರು ವಾಪಸ್ ಹೋಗ್ತಿದೆ ಅನ್ನೋ ಫೀಲ್ ಆಗ್ತಿದೆ. ಆಗಿರೋದು ಒಂದೇ ದಿನ, ಅದು 12 ಅವರ್ ಅಷ್ಟೇ. ಬಟ್ ಎಷ್ಟು ನಡೀತು ಇವತ್ತಿನ ದಿನದಲ್ಲಿ. ನಿನ್ನೆ ನನ್ನ ಮನೆ ಹೊರಟಿದ್ದು 4 ಗಂಟೆ, 4 ಗಂಟೆ, 5 ಗಂಟೆ. 25 ಅವರ್ಸ್ ಟ್ರಿಪ್. ಬನ್ನಿ ಫ್ಲೈಟ್ ಹತ್ತನ ಗಾಯ್ಸ್. ಫೈನಲಿ 4 ಗಂಟೆಗೆ ಆಚೆ ಬಂದಿದ್ದೀವಿ ಫ್ಲೈಟಿಂದ. ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ ಏರ್ಪೋರ್ಟ್. ನಮ್ಮನೆ ಅವರು ಮಲಗಿದ್ರು ಫ್ಲೈಟಲ್ಲಿ ಮಾತ್ರ. ಏನಂದ್ರೆ 3 ಸೀಟ್ ಇದ್ದೀನ, 3 ಸೀಟಲ್ಲಿ 3 ಜನ ಕೂತಿದ್ವಿ. ನಾನು ಮಧ್ಯದಲ್ಲಿ, ನಾನು ಕಿಟಕಿಲಿ ನೇಹಾ ಅವರು, ಪಕ್ಕದಲ್ಲಿ ಇನ್ನೊಬ್ರು ಯಾರೋ. ಮುಂದಗಡೆ 2 ಸೀಟ್ ಖಾಲಿ ಇತ್ತು. ನೇಹಾ ಅವರು ನನ್ನ ಪಕ್ಕ ಕೂತಿರೋರಿಗೆ ಕ್ಯಾನ್ ಯು ಸಿಟ್ ದೇರ್ ಪ್ಲೀಸ್ ಅಂದ್ರು. ಅವ್ರು ಸೀದಾ ಎದ್ದೋಗಲ್ಲಿ ಕೂತ್ಕೊಂಡ್ರು, ನನ್ನ ಈ ಮೂಲೆಗೆ ಹಾಕಿದ್ರು. ಮೇಡಮ್ 2 ಸೀಟ್ ಮೇಲೆ ಹಿಂಗ್ ಉದ್ದ ಮಲ್ಕೊಂಡ್ರು. ನೋಡಿ, ಡೆಲ್ಲಿಲಿ ಮಲಗಿದವ್ರು ಬೆಂಗಳೂರಲ್ಲಿ ಎದ್ದವ್ರೆ. ಏನಿಲ್ಲ, ಅವ್ರ ಮಧ್ಯದಲ್ಲಿ 3-4 ಸರಿ ಅವ್ರು ಎಬ್ಬರ್ಸಿದ್ರು. ಇಲ್ಲಾಂದ್ರೆ ನೀವೇ ಎದ್ದೇಳ್ತಿದ್ರಿ. ನೆಮ್ಮದಿ ನಿದ್ದೆ ಮಾಡಿದ್ದಾರೆ. 1 o'clock ಇಂದ 5 o'clock ತನಕ ಏನ್ ಮಾಡ್ತೀವಿ. ಸೊ ಫೈನಲಿ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದೀವಿ. ಆ್ಯಂಡ್ ಇನ್ನೊಂದು, ನಾವು ಏನಕ್ಕೆ 1 ಡೇ ಟ್ರಿಪ್ ಪ್ಲಾನ್ ಮಾಡಿದ್ವಿ ಅನ್ನೋದು ನನಗೆ ಹೇಳಲೇ ಇಲ್ಲ ವ್ಲಾಗಲ್ಲಿ ಆಗಿಂದ, ಬೆಳಗ್ಗೆಯಿಂದ, ನೆನ್ನೆಯಿಂದ. ಸೊ ನೇಹಾ ಅವ್ರ ಫ್ಯಾಮ್ಲಿ, ನಮ್ಮ ಫ್ಯಾಮ್ಲಿ ಇಬ್ರಿಗೂ ನಾವೆಲ್ಲೂ ಸ್ಟೇ ಮಾಡೋದು ಇಷ್ಟ ಆಗಲ್ಲ. ಸೊ ವಿ ರೆಸ್ಪೆಕ್ಟ್ ದ್ಯಾಟ್. ಆ್ಯಂಡ್ ನಾವು ಟ್ರಿಪ್ಪು, ನಾವು ಅಂದರೆ 1 ಡೇ ಈ ಥರ ಸುತ್ತಾಡೋದೆಲ್ಲ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸೊ ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂಥೇಳಿ ವಿ ವಾಂಟೆಡ್ ಟು
ಗೋ ಆನ್ ರೌಂಡ್ ಅಂಡ್ ಕಮ್. ಅಂಡ್ ತುಂಬ ಮುಂಚೆಯಿಂದನೂ ನಾನು ಗುಪ್ತು ಪ್ಲಾನ್ ಮಾಡ್ತಿದ್ದೆ ಥರ ಒಂದಿನ ಎಲ್ಲಾದರೂ ಸುತ್ಕೊಂಬಂದ್ಬಿಡೋಣ, ಒಂದಿನ ಸುತ್ಕೊಂಬರ್ಬೇಕು ಅಂತ. ಫೈನಲಿ ಅದು ಪೂರ್ತಿ ಆಯಿತು. ಡೆಲ್ಲಿನೇ ಆಯಿತು ಅದು. ಮುಂದೆ ಯಾವ ಸ್ಟೇಟ್ ಆಗುತ್ತೆ ಇಲ್ಲ ಯಾವ ಕಂಟ್ರಿ ಆಗುತ್ತೆ ಗೊತ್ತಿಲ್ಲ, ಒನ್ ಡೇ ಟ್ರಿಪ್ಪು. ಬಟ್ ಆಗುತ್ತೆ. ಯಾಕೆ ಅಂದರೆ ಅವರ ಏನಂತಾರೆ, ನಮ್ಮ ಅಪ್ಪ ಅಮ್ಮ ಹಾಕಿರೋ ಲೈನ್ನು ನಾವು ದಾಟಲ್ಲ, ನಾರ್ ನಮ್ಮ ಆಸೆಗಳನ್ನು ಬಿಟ್ಕೊಡಲ್ಲ. ಸೊ ವಿ ವಿಲ್ ಮೇಂಟೈನ್ ದ್ಯಾಟ್. ಆ್ಯಂಡ್ ನೆಕ್ಸ್ಟು ಎಲ್ಲಿಗೆ ಹೋಗ್ಬೋದು ನಾವು ಅಂತ ಕಾಮೆಂಟ್ ಹಾಕಿ. ಸೊ ದಟ್ ವಿ ಡೂ ದಿಸ್ ಒನ್ ಡೇ ಟ್ರಿಪ್ ಒನ್ ಮೋರ್. ಮಜಾ ಇತ್ತು. ಸ್ವಲ್ಪ ಟಯರ್ಡ್ ಆದ್ವಿ, ಸ್ವಲ್ಪ ದುಡ್ಡು ಜಾಸ್ತಿ ಆಗಿರ್ತು ಆ್ಯಂಡ್ ಆಲ್ ದ್ಯಾಟ್ ವಾಸ್ ದೇರ್. ಬಟ್ ವಿ ಹ್ಯಾಡ್ ಕ್ರೇಜಿ ಫನ್. ಅಲ್ಲ ಹೋಗ್ತು. ಹೇಗಿತ್ತು? ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್. ಏನ್ ಹೇಳ್ತೀರಾ? ಟಯರ್ಡ್ ಆಯ್ತು. ಇವಾಗ ಮಲಗಿದ್ರೆ ಒಂದ್ ಸ್ವಲ್ಪ ಫುಲ್ ಟಯರ್ಡ್. ಬಟ್ ಅದನ್ನ ಬಿಟ್ರೆ ಎಕ್ಸ್ಪೀರಿಯನ್ಸ್ ವೈಸ್ ಇಟ್ ವಾಸ್ ರಿಯಲಿ ಗುಡ್. ಮತ್ತೆ ಹೋಗ್ಬೇಕು ಅಂತಾನೆ ಅನ್ಸುತ್ತೆ. ಎಲ್ಲಿಗೆ ನೆಕ್ಸ್ಟ್? ಮುಂಬೈ ಪ್ಲಾನ್ ಮಾಡಿ. ಮುಂಬೈನಾ? ಮುಂಬೈ. ಬಟ್ ಅದೇ ಈ ತರ ಒನ್ ಡೇ ಅನ್ನೋದು ಮದ್ವೆಗೆ ಮುಂಚೆ ತನಕ ಇರುತ್ತೆ ಅಷ್ಟೇ ಅಲ್ವಾ? ಅಷ್ಟ ತನಕ ಮಾಡಿ ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಷ್ಟೇ. ಫೈನಲಿ ನೇಹಾ ಗುಪ್ತಾ ಹೊರಟಿದ್ದಾರೆ. ಬೈ ಬೈ ಗುಪ್ತು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ 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 ಬಾಯ್. ಹುಷಾರಾಗಿ ಹೋಗಿ. ಅವ್ರು ಊಬರು, ನಾವು ಓಲಾ. ಗಾಯ್ಸ್, ರಾತ್ರಿ ನಾನು 4 ಗಂಟೆ ಆಯಿತು ಮನೆಗೆ ಬರೋದು. 4 ಗಂಟೆಗೆ ಬಂದು ಮಲಗಿ ಹೀಗೆ ಎದ್ದಿದ್ದೀನಿ. ಸೊ ಇಟ್ಸ್ ಅ ಕ್ರೇಜಿ ಟ್ರಿಪ್, ಒನ್ ಡೇ ಟ್ರಿಪ್. ಫುಲ್ಲು ತಲೆನೇ ಓಡ್ತಾ ಇಲ್ಲ. ಒನ್ ಡೇ ನಾವು ಒಂದು ಬೇರೆ ಊರಿಗೆ ಹೋಗಿ, ಬೇರೆ ಜನರನ್ನ ನೋಡಿ, ಬೇರೆ ಜಾಗ ನೋಡಿ, ಬೇರೆ ವೈಬ್ನ ನೋಡಿ ವಾಪಸ್ ಬಂದ್ಬಿಟ್ಟಿದ್ದೀವಿ. ಸೊ ಇಟ್ ವಾಸ್ ನೈಸ್. ಸೊ ಸ್ವಲ್ಪ ಡಿಫ್ರೆಂಟ್ ಫೀಲಿಂಗ್ ಇದೆ. ಸೊ ಸ್ವಲ್ಪ ಪ್ರೊಸೆಸ್ ಮಾಡೋಕ್ಕೆ ಗೈಸ್, ಇಡೀ ಟ್ರಿಪ್ಪಲ್ಲಿ ನಾನು ಖರ್ಚು ಮಾಡಿರೋದು 89,596 rupees, ವಿಚ್ ಈಸ್ ಅ ಲಾಟ್ ಬಟ್ ಆಲ್ಸೋ ವರ್ತ್. ಅಂದರೆ ಇಟ್ಸ್ ಓಕೆ, ಯಾವಾಗೋ ಒಂದ್ಸರಿ ಹೋಗೋದು. ಇಷ್ಟು ದಿನದಿಂದ ನಾವು ಟ್ರಿಪ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ನಾನು ಹೇಳ್ದಂಗೆ ನಮ್ಮ ಫ್ಯಾಮಿಲೀಸಲ್ಲಿ ದರ್ ನಾಟ್ ಓಕೆ ವಿ ಸ್ಟೇಯಿಂಗ್ ಜೊತೆಗೆ ಹೋಗಿ ಅದೆಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ನಾವು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಒನ್ ಡೇ ಟ್ರಿಪ್ ಮಜಾ ಇತ್ತು. ಹೋಗಿ ವಾಪಸ್ ಬಂದಿದ್ದು ಸ್ವಲ್ಪ ಎಕ್ಸಾಸ್ಟಿಂಗ್ ಇತ್ತು. ಸ್ವಲ್ಪ ಮೈಕೈ ನೋವು, ತಲೆನೋವು, ಸ್ಟ್ರೆಸ್ ಎಲ್ಲ ಇದೆ ಅಪ್ಪ ಅಂತ. ಬಟ್ ವಿ ಹ್ಯಾಡ್ ಕ್ರೇಜಿ ಫನ್. ಒಂದು ಮೆಮೊರಿ ಇರುತ್ತೆ ಲೈಫ್ ಲಾಂಗ್ ಈ ಥರ ಹೋಗಿದ್ವಿ ಅಂತ. ನೆಕ್ಸ್ಟ್ ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಒನ್ ಡೇ ಮಾಡೋಣ ಅನ್ಕೊಂಡಿದ್ದೀನಿ. ನೋಡಿ, ನೀವು ಕಾಮೆಂಟ್ ಹಾಕಿ ಎಲ್ಲಿಗೆ ಹೋಗ್ಬೋದು. ಒನ್ ಡೇ ಹೋಗಿ ವಾಪಸ್ ಬಂದ್ಬಿಡೋದು. ಮಜಾ ಇರುತ್ತೆ. ಸಿ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಟೇಕ್ ಕೇರ್.